Namaste everyone. Welcome to the class, first PUC physics class. We were discussing about dimensions. In the previous class I gave some problems. It was raining very heavily here. I couldn't record the videos, so namaste. So I gave some problems. Let us look into the problems. And before going to the problems, today I will have a short class explanations on prefixes. There are some prefixes used in physics because when you use some units, it will not be convenient at all the occasions. ಎಲ್ಲ ಸಮಯದಲ್ಲೂ ಎಲ್ಲ ಯೂನಿಟ್ಸ್ಗಳು ಅದೇ ಯೂನಿಟ್ ನಮಗೆ ಕನ್ವೀನಿಯೆಂಟ್ ಅಲ್ಲ. ಜಸ್ಟ್ ಬೋರ್ನ್ ಬೇಬಿ ಅದನ್ನು ನಾವು ಪೌಂಡಲ್ಲಿ ಹೇಳ್ತೀವಿ. ಡಾಕ್ಟ್ರು ಮಗುವನ್ನು ಇಟ್ಕೊಂಡು ಬಂದು ಮಗು ಆರೋಗ್ಯವಾಗಿದೆ, ಇಷ್ಟು ಪೌಂಡ್ ಇದೆ ಅಂತ ಹೇಳ್ತಾರೆ. ಇಷ್ಟು ಪೌಂಡ್ ಇರಲೇಬೇಕು ಅಂತಿದೆ ಅದು ಆರೋಗ್ಯವಂತ ಮಗು, ಅದನ್ನು ಪೌಂಡಲ್ಲಿ ಹೇಳ್ತಾರೆ. ಆ್ಯಂಡ್ ದೇ ಡೋಂಟ್ ಟ್ರೈ ಟು ಪುಟ್ ಇಟ್ ಇನ್ ಕ್ವಿಂಟಾಲ್ಸ್. ಕ್ವಿಂಟಾಲಲ್ಲಿ ಹೇಳಿದ್ರೆ ಅದು 0.000 ಸಮಥಿಂಗ್ ಕ್ವಿಂಟಾಲ್ ಆಗುತ್ತೆ. ದಟ್ ಈಸ್ ನಾಟ್ ಫೇರ್ ಯೂನಿಟ್. ಅದೇ ಥರ ಸಮ್ಟೈಮ್ಸ್ ಯು ಹ್ಯಾವ್ ಟು ಮೆಷರ್ ಇನ್ ಗ್ರಾಮ್ಸ್. ಗೋಲ್ಡನ್ನು ನಾವು ಗ್ರಾಮ್ಸಲ್ಲಿ ಮೆಷರ್ ಮಾಡ್ತೀವಿ. ಗೋಲ್ಡನ್ನು ಯಾರು ಕ್ವಿಂಟಾಲಲ್ಲಿ ಮೆಷರ್ ಮಾಡಲ್ಲ, ರೈಟ್? ಅದು 0.000 ಎಲ್ಲ ಆಗುತ್ತೆ. ಸೊ ಆಗ ಅನಿವಾರ್ಯವಾಗಿ ಹಾಕಬೇಕಾಗಿ ಬಂದರೆ 10 to the power, ಈಗ ವಾಟ್ ಈಸ್ ದ ಮಾಸ್ ಆಫ್ ದ ಯೂನಿವರ್ಸ್? ಇಟ್ ಈಸ್ ಸೋ ಮೆನಿ 10 to the powers, ರೈಟ್? ವೆರಿ ಲಾರ್ಜ್ ವ್ಯಾಲ್ಯೂ. ಅದೇ ಥರ ಅದನ್ನು ನಾವು ಒಂದು ಕೆಲವು ಸಿಂಬಲ್ಸಲ್ಲಿ ಯೂಸ್ ಮಾಡ್ತೀವಿ, ಕೆಲವು ಹೆಸರಲ್ಲಿ ಅದನ್ನು ಕರಿತೀವಿ. ದೇ ಆರ್ ಕಾಲ್ಡ್ ಪ್ರಿಫಿಕ್ಸಸ್. 10 to the power ಎಷ್ಟು ಹಾಕಬೇಕು ಅಂತ ಹೇಳ್ಕೊಂಡು. ಫಾರ್ ಎಕ್ಸಾಂಪಲ್ 1 ಕಿಲೋ ಅಂತ ಹೇಳ್ತೀವಿ. ಕಿಲೋ ಅಂತ ಹೇಳುವ ವರ್ಡ್ ಗ್ರಾಮಲ್ಲಿ ಬರುತ್ತೆ, ಕಿಲೋಗ್ರಾಮ್, ಮೀಟ್ರಲ್ಲಿ ಬರುತ್ತೆ, ಕಿಲೋಮೀಟರ್, ತುಂಬ ಯೂನಿಟ್ಸಲ್ಲಿ ಆ ಕಿಲೋ ಬರುತ್ತೆ. ಕಿಲೋ ಈಸ್ ಎ ಪ್ರಿಫಿಕ್ಸ್, ಅದು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಮೈಕ್ರೋ ಅಂತ ಹೇಳ್ತೀವಿ. ಮೈಕ್ರೋ ಮೀಟರ್ ಇರ್ಬೋದು, ಮೈಕ್ರೋಗ್ರಾಮ್ ಇರ್ಬೋದು, ಮೈಕ್ರೋ ಆಂಪಿಯರ್ ಇರ್ಬೋದು ಕರೆಂಟ್. ಸೊ ಕರೆಂಟ್ ಮೈಕ್ರೋ ಆಂಪಿಯರಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಮೈಕ್ರೋ ಅಂತ ಹೇಳುವಂಥದ್ದು ಇಟ್ ಈಸ್ ಎ ಪ್ರಿಫಿಕ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಎನಿವೇರ್. ಸೊ ವಾಟ್ ಆರ್ ದ ಪ್ರಿಫಿಕ್ಸಸ್ ಯೂಸ್ಡ್ ಇನ್ SI ಸಿಸ್ಟಮ್? ಸೊ ಯು ಮಸ್ಟ್ ಹ್ಯಾವ್ ದಿಸ್ ಐಡಿಯಾ. ಇದು ಕ್ಲಿಯರ್ ಇರಬೇಕು, ಬಿಕಾಸ್ ಯು ಮಸ್ಟ್ ನೋ ದಿಸ್. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಎನಿ SSLC ಸ್ಟೂಡೆಂಟ್ ಮಸ್ಟ್ ನೋ ದ ಪ್ರಿಫಿಕ್ಸಸ್. ದ ಪ್ರಿಫಿಕ್ಸಸ್ ಯೂಸ್ಡ್ ಆರ್ 10 to the power -1 deci, 10 to the power -1, and 10 to the power -2 centi. 10 to the power -2 is centi. ಈಗ ಸೆಂಟಿಮೀಟರ್ ಅಂತ ಬರಿತೀವಿ. 10 to the power -2 ಮೀಟರ್ ಅಂದರೆ ಮೀಟ್ರನ್ನು 100ಇಂದ ಡಿವೈಡ್ ಮಾಡ್ಕೊಳ್ಳಿ. ಏನು ನಿಮ್ಗೆ ಸಿಗುತ್ತೋ ಅದು 1 ಸೆಂಟಿ, ರೈಟ್? ಡಿವೈಡ್ 1 ಮೀಟರ್ into 100 parts. What the one single unit you get, that is called 1 centimeter. Okay, centi. What is 10 to the power -3? ಮೈನಸ್ ಅಂತ ಹೇಳಿದ್ರೆ 10 to the power minus ಅಂತ ಹೇಳಿದ್ರೆ ಆ ಒರಿಜಿನಲ್ ಯೂನಿಟನ್ನು ಡಿವೈಡ್ ಮಾಡ್ಕೋಬೇಕು ಅಂತ ಅರ್ಥ. ಯು ಹ್ಯಾವ್ ಟು ಡಿವೈಡ್ ದ ಒರಿಜಿನಲ್ ಯೂನಿಟ್. ಓಕೆ, 10 to the power -3 ಇಟ್ ಈಸ್ ಮಿಲ್ಲಿ, ಮಿಲಿಮೀಟರ್, ಮಿಲಿಗ್ರಾಮ್, ರೈಟ್? ಆ್ಯಂಡ್ ಮಿಲಿ ಆಂಪಿಯರ್ ಎಲ್ಲ ಬೇಕಾದಷ್ಟು ಕಡೆ ಯೂಸ್ ಆಗುತ್ತೆ ಅದು. ಸೊ ಮಿಲ್ಲಿ ಇಸ್ 10 to the power -3. ದಟ್ ಮೀನ್ಸ್ ಇಫ್ ಯು ಹ್ಯಾವ್ 1 gram, divide it by 1000. ಮಿಲಿ ಅಂದರೆ ಡಿವೈಡ್ ಬೈ 1000, ಬಿಕಾಸ್ 10 to the power -3 ಅದು. ಸೊ ಮಿಲ್ಲಿ ಈಸ್ ಡಿವೈಡಿಂಗ್ 1 gram by 10 to the power 3. ದಟ್ ಮೀನ್ಸ್ ಮಲ್ಟಿಪ್ಲೈಯಿಂಗ್ ಬೈ 10 to the power -3. 1000ದಿಂದ ಡಿವೈಡ್ ಮಾಡ್ಕೋಬೇಕು, ಆಗ ಅದು ಮಿಲಿಗ್ರಾಮ್ ಆಗುತ್ತೆ. ಸೊ 1 ಗ್ರಾಮನ್ನು 1000 ಪಾಲು ಮಾಡಿ 1 ಪಾಲು ತಗೊಂಡ್ರೆ ಅದು 1 milligram. ಓಕೆ, ದೆನ್ 10 to the power -6 ಇಟ್ ಈಸ್ ಮೈಕ್ರೋ. 10 to the power -6 ಈಸ್ ಮೈಕ್ರೋ. ಮೈಕ್ರೋಮೀಟರ್ ಅಂತ ಹೇಳ್ತೀವಿ. ಇಟ್ಸ್ ಅ ವೆರಿ ಸ್ಮಾಲ್ ಒನ್, ಮೈಕ್ರೋಮೀಟರ್. 1 ಮೀಟ್ರನ್ನು ನೀವು 1 ಮೀಟ್ರ್ ಸ್ಕೇಲನ್ನು 10 ಲಕ್ಷ ಪಾಲು ಮಾಡಬೇಕು. 10 to the power 6, 1 ಲಕ್ಷ ಅಂದರೆ 10 to the power 5 ಆಯಿತು. 10 ಲಕ್ಷ ಪೀಸ್ ಮಾಡಬೇಕು, ಸಣ್ಣದು. ಅದರಲ್ಲಿ ಒಂದು ಪೀಸ್ 10 to the power -6. ಇಟ್ ವಿಲ್ ಬಿ ಆ್ಯಸ್ ಥಿನ್ ಆ್ಯಸ್ ಯುವರ್ ಹೇರ್, ರೈಟ್? ಒಂದು ಹೇರ್ನಷ್ಟು ತಿನ್ ಬರ್ಬೋದು ಅದು. 10 to the power -6 ಈಸ್ ಮೈಕ್ರೋ. 10 to the power -9 ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಲ್ಲ, nano. 10 to the power -9. So 1 by 10 to the power 9. Then 10 to the power -10 it is angstroms. ಇದಕ್ಕೆ ಯೂನಿಟ್ ಇದೆ, ಎ ಬರೆದು ಇಲ್ಲೊಂದು 0 ಹಾಕಿದರೆ ಆಂಗ್ಸ್ಟ್ರಾಮ್ಸ್ ಅಂತ ಅರ್ಥ. 10 to the power -10 ಈಸ್ ಆಂಗ್ಸ್ಟ್ರಾಮ್ಸ್. ನಮ್ಮದು ವೇವ್ ಲೆಂತ್ ಆಫ್ ಲೈಟ್, ತರಂಗ ದೂರ ಇದೆಯಲ್ಲ ಬೆಳಕಿದ್ದು ಅಥವಾ ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇದ್ದು, ವಿದ್ಯುತ್ ಕಾಂತಿ ಅಲೆಗಳ ತರಂಗ ದೂರ, the wavelength of electromagnetic waves is in the order of nanoamperes, microamperes, right? Angstroms, ಅದು ಆ ರೇಂಜಲ್ಲಿ ಇರುತ್ತೆ. ನ್ಯಾನೋ, ಸ್ಮಾಲ್ ಎನ್, ಮೈಕ್ರೋ, ಮ್ಯೂ ಇದು ನ್ಯೂ ಅಲ್ಲ, ಮ್ಯೂ ಇದನ್ನು ಹೀಗೆ ಕರಿಬೇಕು, ಮ್ಯೂ ಅಂತ ಕರಿಬೇಕು. ಇಟ್ ಇಸ್ ನಾಟ್ ನ್ಯೂ, ಇಟ್ ಈಸ್ ಮ್ಯೂ.
So mu is micro and milli is m and c, deci, right? And what else? 10 to the power minus 10 angstroms, 10 to the power minus 12 pico farad ಅಂತ ಬರುತ್ತೆ. ಕೆಪಾಸಿಟರ್ ಅಳತೆ ಮಾಡ್ತೀವಿ ಫ್ಯಾರಡ್ ಅಲ್ಲಿ. pico farad, 10 to the power minus 12 farad, right? So then 10 to the power minus 12 pico and 10 to the power minus 15 femto ಅಥವಾ fermi, right? Femto f like this. ಸೊ ಇದೆಲ್ಲ ಕ್ಲಿಯರ್ ಇರಬೇಕು. ಸರ್ ಇದು ಎಷ್ಟು ಮಾರ್ಕಿಗೆ ಕ್ವಶನ್ ಬರುತ್ತೆ? ಮಾರ್ಕಿಗೆಲ್ಲ ಬರೋದು, ಇದು ಬೇಸಿಕ್ಕು, ಬಂದೇ ಬರಬೇಕು, ಇದು ಗೊತ್ತೇ ಇರಬೇಕು. ಇದು ಮಾರ್ಕಿಗೆ ಬರಲ್ಲ ಸರ್. 5 6 13 ಹೇಳೋದಂತ ಎಷ್ಟು ಮಾರ್ಕಿಗೆ ಬರುತ್ತೆ ಅಂತ ಕೇಳಿದಾಗ ಆಯ್ತದು. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಯು ಮಸ್ಟ್ ನೋ. ಇದು ನಿಮ್ಗೆ ಗೊತ್ತಿರಲೇಬೇಕು, ಮಿನಿಮಮ್ ಇದು ಯಾವುದು ಇನ್ಫಾರ್ಮೇಷನ್. ಸೊ ಎ ಸೈನ್ಸ್ ಸ್ಟೂಡೆಂಟ್ ಮಸ್ಟ್ ನೋ ವಾಟ್ ಈಸ್ ಡೆಸಿ, ವಾಟ್ ಈಸ್ ಸೆಂಟಿ, ವಾಟ್ ಈಸ್ ಮಿಲ್ಲಿ, ವಾಟ್ ಈಸ್ ಮೈಕ್ರೋ, ಪಟ್ ಅಂತ ಬರಬೇಕು. ಬರಬೇಕಾದ್ರೆ ಯೂಸ್ ಮಾಡ್ಕೋಬೇಕು ಅದನ್ನು. ಯು ಹ್ಯಾವ್ ಟು ಯೂಸ್ ಇಟ್ ಸೋ ಮೆನಿ ಟೈಮ್ಸ್, ದೆನ್ ಓನ್ಲಿ ಯು ವಿಲ್ ಗೆಟ್ ಇಟ್. ಸೊ 10 to the power minus 1 ಈಸ್ ಡೆಸಿ, ರೈಟ್? ದೀಸ್ ಆರ್ ಆಲ್ ದ ಫ್ರಾಕ್ಷನ್ಸ್. ಇದೆಲ್ಲ ದಶಾಂಶಗಳಿದು. ಇದೇನು ದೊಡ್ಡ ಕ್ವಾಂಟಿಟಿಯನ್ನು ಹೇಳೋದಲ್ಲ, ಚಿಕ್ಕ ಕ್ವಾಂಟಿಟೀಸನ್ನು ಹೇಳುವಂಥದ್ದು. ಸೊ 10 to the power minus 1 ಡೆಸಿ, ರೈಟ್? 1/10 ಡಿವೈಡ್ 1 centimeter into 10 point, ವಾಟ್ ಎವರ್ ಯು ಗೆಟ್ ಈಸ್ ಡೆಸಿ. ಸೊ ದೆನ್ decimeter, then 1 meter is divided into 10 parts, or not 1 centimeter. Now 1 centimeter anta helidna. 1 meter is divided into 10 parts, then each part is 1 decimeter. Then what else? A milli 10 to the power minus 2, sorry, 10 to the power minus 1 deci, right? I told different. 10 to the power minus 1 is deci, 10 to the power minus 2 is centi, 10 to the power minus 3 is milli, 10 to the power minus 6 is micro, and 10 to the power minus 9 is nano, and minus 10 is angstroms, and 10 to the power minus 12 is pico, and 10 to the power minus 15 is femto. Okay, positives ನೋಡೋಣ. ದೊಡ್ಡ ಕ್ವಾಂಟಿಟೀಸ್. ಸರ್ 1000 ಆದರೆ 10 to the power minus 3 is dividing by 1000. ಅದನ್ನು ಅಷ್ಟು 1000 ಟೈಮ್ಸ್ ಸೇರಿಸ್ಕೊಂಡ್ರೆ ಏನಾಗುತ್ತೆ ಸರ್? 10 to the power plus 3 ಕಿಲೋ, ರೈಟ್? ಇಟ್ ಇಸ್ ಕಾಲ್ಡ್ ಕಿಲೋಗ್ರಾಮ್ ಅಂತ ಹೇಳ್ತೀವಲ್ಲ, ಕಿಲೋ. 10 to the power 6 ಮೆಗಾ. ಸೊ ಇಲ್ಲಿ ಎಮ್ ಅಂತ ಯೂಸ್ ಮಾಡ್ತೀವಿ, ಇಲ್ಲಿ ಕೆ ಅಂತ ಹೇಳಿ ಯೂಸ್ ಮಾಡ್ತೀವಿ. ಕಿಲೋಗ್ರಾಮ್, ದಟ್ ಮೀನ್ಸ್ ದರ್ ಆರ್ 1000 grams. ಮೆಗಾ 10 to the power 6, then 10 to the power 9 giga. You see, capital G, gigameter, 10 to the power 9 meters, plus ಅದು ಅಷ್ಟು ದೊಡ್ಡ ಕ್ವಾಂಟಿಟಿ. 10 to the power 9, 10 to the power 6, 10 to the power 3, then so like this, it continues. Mega, giga, tera ಇದೆ, 10 to the power 12, so like this. ಅದೆಲ್ಲ ಲಿಸ್ಟ್ ಮಾಡಿ ನಾವು ಕಲಿತಾ ಇರಬೇಕು, ರೈಟ್? ಸೊ ಯು ಮಸ್ಟ್ ಹ್ಯಾವ್ ದ ಐಡಿಯಾ ಆಫ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲ ಕ್ಲಿಯರ್ ಕಟ್ ಐಡಿಯಾಸ್ ಇರಬೇಕು ನಿಮಗೆ. ಓಕೆ, ಸೊ ವಿ ವಿಲ್ ಲುಕ್ ಇನ್ ಟು ದ ಪ್ರಾಬ್ಲಮ್ಸ್ ದ್ಯಾಟ್ ವಿ ಹ್ಯಾವ್ ಸಾಲ್ವ್ಡ್. ಸೊ ದ್ಯಾಟ್ ಐ ಹ್ಯಾವ್ ಗಿವನ್ ಇನ್ ದ ಲಾಸ್ಟ್ ಕ್ಲಾಸ್. ಇದೊಂದು ಬಾಕಿಯಾಗಿತ್ತು, ಇನ್ನೂ ಇದೆ ಅದರಲ್ಲಿ. ಎರರ್ಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಇದೆ. ಐ ವಿಲ್ ಡೂ ದ್ಯಾಟ್, ರೈಟ್? ಇನ್ ಬಿಟ್ವೀನ್. ಇವಾಗ ಚಾಪ್ಟರ್ಸ್ ಕಂಟಿನ್ಯೂ ಆಗಬೇಕಾದ್ರೆ ಕೆಲವು ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಬೇಕು, ಅದು ಗೊತ್ತಿರಲೇಬೇಕಾದದ್ದು, ಡೇಟಾಸ್, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಡೈಮೆನ್ಷನ್ಸ್, ಯೂನಿಟ್ಸ್, ಅದು ಪ್ರತಿ ಚಾಪ್ಟರ್ಸಲ್ಲಿ ಬರುತ್ತೆ. ಹಾಗಾಗಿ ಅದನ್ನು ಎಸ್ಕೇಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೆಕ್ಟರ್ಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ಚಾಪ್ಟ್ರಲ್ಲಿ, ಸೆಕೆಂಡ್ ಇಯರಲ್ಲಿ ಎಲ್ಲ ಕಡೆ ಯೂಸ್ ಆಗುತ್ತೆ ಅದು. ಓಕೆ, ಸೊ ವಿ ಹ್ಯಾಡ್ ಸಮ್ ಪ್ರಾಬ್ಲಮ್ಸ್. ಸೊ ಒನ್ ಈಸ್ ಸಮ್ ಪೀಪಲ್ ಐ ಆಸ್ಕ್ಡ್ ಟು ಫೈಂಡ್ ಔಟ್ ಇನ್ ನ್ಯೂ ಕ್ವಾಂಟಿಟಿ ಆ್ಯಂಡ್ ರೈಟ್ ದ ಡೈಮೆನ್ಷನ್. ಹೊಸ ಕ್ವಾಂಟಿಟಿ ತಗೊಂಡು ಒಂದು ಡೈಮೆನ್ಷನ್ ಬರೀರಿ ಅಂತ ಹೇಳಿದಾಗ ತುಂಬ ಮಂದಿ ಕಳಿಸಿದ್ರು. ಆಲ್ ಆಫ್ ದೆಮ್ ಸಿಲೆಕ್ಟೆಡ್ ಪ್ರೆಷರ್, ರೈಟ್? ದಟ್ ವಾಸ್ ಒನ್ ಆಫ್ ದ ಕ್ವಾಂಟಿಟಿ. ಯು ನೋ ಪ್ರೆಷರ್ ಏನು? ಪ್ರೆಷರ್ ಅಂದರೆ ಒತ್ತಡ, ಕರೆಕ್ಟಾ? ಪ್ರೆಷರಲ್ಲಿ ಫೋರ್ಸ್ ಬರಲೇಬೇಕು, ರೈಟ್? ಇಂಪಲ್ಸಲ್ಲಿ ಒಂದು ಶಾರ್ಟ್ ಟೈಮಲ್ಲಿ ಫೋರ್ಸ್ ಬರಬೇಕು, ಕರೆಕ್ಟಾ? ವರ್ಕ್ ಡನ್ನಲ್ಲಿ ಫೋರ್ಸ್ ಡಿಸ್ಪ್ಲೇಸ್ ಆಗಬೇಕು ಒಂದು ಬಾಡಿಯನ್ನು. ಇಫ್ ಯು ಫೋರ್ಸ್ ಡಿಸ್ಪ್ಲೇಸಸ್ ಎ ಬಾಡಿ, ವರ್ಕ್ ಈಸ್ ಡನ್. And if the force is applied for a short time, force into time, impulse. If a force is applied on some area, then it is pressure. It is easy to sit on chair. Chairನ ಮೇಲೆ ಕೂತ್ಕೊಳ್ಳೋದು ಆರಾಮ, ಏನು ಪ್ರೆಷರ್ ಬೀಳಲ್ಲ ನಮ್ಮ ಮೇಲೆ. Of course, you put your weight on the chair will give you an equal and opposite force. ನಿಮ್ಮ weight full chair ಮೇಲೆ ಬೀಳುತ್ತೆ, chair ಕೂಡ ನಮ್ಮ ದೇಹದ ಮೇಲೆ ಅಷ್ಟೇ equal and opposite force ಹಾಕುತ್ತೆ. ಇವಾಗ
ಸಪೋಸ್ ಚಾರ್ನ ಮೇಲ್ಗಡೆ ಒಂದು ಸಣ್ಣ ಪಿನ್ ಇದೆ ಅಂತ ಇಟ್ಕೊಳ್ಳಿ, ಒಂದೇ ಪಿನ್ನು, ಹೆಚ್ಚು ಭಯ ಪಡಬೇಕಾಗಿಲ್ಲ, ಒಂದೇ ಪಿನ್ನು. ಕ್ಯಾನ್ ಯು ಸಿಟ್ ಆನ್ ದ ಚೇರ್? ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ವೈ? Because all your force which was distributed on the chair must be concentrated on the point. ನೀವು ಫುಲ್ ಕೂತ್ಕೊಳ್ಳುವಾಗ ನಿಮ್ಮ ಫೋರ್ಸ್ ಫುಲ್ ಇಷ್ಟು ಏರಿಯಾದ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿತ್ತು, ಆವಾಗ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ನಾವೇನು ಹೇಳ್ತೀವಿ ಅದು ನಮ್ಗೆ ಕಮ್ಮಿ ಬಂತು ಆನ್ಸರ್. ಬಿಕಾಸ್ ಯು ಹ್ಯಾಡ್ ಮೋರ್ ಏರಿಯಾ ಟು ಡಿಸ್ಟ್ರಿಬ್ಯೂಟ್ ಯುವರ್ ವೆಯ್ಟ್. ನಿಮ್ಮ ವೆಯ್ಟನ್ನು ಹಾಕ್ಕೊಳ್ಳೋಕ್ಕೆ ನಿಮಗೆ ಏರಿಯಾ ಜಾಸ್ತಿ ಇತ್ತು. ಇವಾಗ ಏನಾಯ್ತು ಅಂದರೆ ನಿಮ್ಮ ವೆಯ್ಟ್ ಫುಲ್ ಇಲ್ಲಿ ಕಾನ್ಸಂಟ್ರೇಟ್ ಆಗಬೇಕು, ಆವಾಗ ರಿಯಾಕ್ಷನ್ ಕೂಡ ಆ ಪಾಯಿಂಟಲ್ಲಿ ಮಾತ್ರ ಸಿಗತ್ತೆ. ಕರೆಕ್ಟಾ? ವೆನ್ ಯು ಸಿಟ್ ಆನ್ ಎ ಪಿನ್, when we sit on a pin, all our weight, that is force, is acting on the tip of the pin. Tip of the pin is having a very small area. Reaction is given only at the tip of the pin. Pain agatte. Instead, if you had distributed all your weight on the chair, ನಿಮ್ಮ ವೆಯ್ಟನ್ನು ತೂಕವನ್ನು ಎಲ್ಲ ಚಾರ್ನ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ನಮಗೆ ಪೇಯ್ನ್ ಆಗ್ತಿರ್ಲಿಲ್ಲ, ಅದು ಡಿಸ್ಟ್ರಿಬ್ಯೂಟ್ ಆಗಿ ಹೋಯ್ತಲ್ಲ. ಸೊ ದ್ಯಾಟ್ ಈಸ್ ವಾಟ್ ಯು ಕಾಲ್ ಪ್ರೆಷರ್, ರೈಟ್? ಪ್ರೆಷರ್ ಅಂದರೆ ಒತ್ತಡ ಅಂದರೆ ಖಾಲಿ ಫೋರ್ಸ್ ಅಲ್ಲ, ಫೋರ್ಸನ್ನು ಎಷ್ಟು ಏರಿಯಾದ ಮೇಲೆ ಹಾಕಿದ್ದೀರಾ ಅಂತ. ಸೊ ಬೈಕ್ ಓಡಿಸ್ತಾರಲ್ಲ, ಬೈಕ್ ಓಡಿಸ್ತಾರೆ ಕೆಲವರು, ಮನುಷ್ಯನನ್ನು ಮಲಗಿಸ್ತಾರೆ, ಅವನ ಮೇಲೆ ಒಂದು ಹಲಗಿಡ್ತಾರೆ, ಬೈಕನ್ನು ಓಡಿಸ್ತಾರೆ, ಏನಾಗಲ್ಲ ಅವರಿಗೆ. ಯಾಕೆ? ಅದೊಂದು ಮರದ ಪೀಸ್ ಇಟ್ಕೋತಾರೆ, ಯಾಕಂದರೆ ಬೈಕ್ ಅದವನ ಮೇಲೆ ಪಾಸ್ ಆಗುವಾಗ ಆ ಮರದ ಪೀಸ್ನ ಮೇಲೆ ಇಡೀ ಆ ಬೈಕಿನ ಅನ್ನೋದು ವೆಯ್ಟ್ ಬೀಳುತ್ತೆ. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಬಾಡಿ. ಈಗ ಸಪೋಸ್ ದ ಪರ್ಸನ್ ಈಸ್ ಸ್ಲೀಪಿಂಗ್ ಲೈಕ್ ದಿಸ್, ಯಾರೋ ಒಬ್ಬ ಹೀಗೆ ಮಲ್ಕೊಂಡಿದ್ದಾನೆ, ಅವನ ಮೇಲೆ ಮರದ ಹಲಗೆಯನ್ನು ಇಟ್ಟು ಬೈಕನ್ನು ತಗೊಂಡು ಹೋಗ್ತಾರೆ. ಬಿಕಾಸ್ ವೆನ್ ದ ಬೈಕ್ ಈಸ್ over that wooden platform, and under the wooden platform the person is sleeping, and when the bike is running over the wooden platform, the weight is distributed over throughout the wooden platform and throughout the body of the person. ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಯಿತು, ನೋ ಪ್ರಾಬ್ಲಮ್. ಆವಾಗೇನು ಪ್ರಾಬ್ಲಮ್ ಆಗಲ್ಲ. ಇನ್ಸ್ಟೆಡ್ ಇವಾಗ ಇನ್ನೊಂದು ಎಕ್ಸಾಂಪಲ್, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೆಲವರು ಇದು ಮಾಡ್ತಾರೆ, ನಮಗೆ ಒಂಥರ ಸರ್ಪ್ರೈಸ್ ಕೊಡ್ತಾರೆ. ಏನಂದರೆ ದರ್ ಇಸ್ ಎ ವುಡನ್ ಬ್ಲಾಕ್, ಅದರ ಮೇಲೆ ಹೀಗೆ ಮೊಳೆಗಳಿರುತ್ತೆ, ತುಂಬ ಮೊಳೆಗಳಿರುತ್ತೆ, ಒಂದಷ್ಟು ಮೊಳೆಗಳಿರುತ್ತೆ, ಎಲ್ಲ ಒಂದೇ ಲೆವೆಲಲ್ಲಿ ಹಾಕಿರ್ತಾರೆ ಮೊಳೆಗಳನ್ನು. ಅದರ ಮೇಲೆ ಕಾಲಿಟ್ಟು ನಿಂತ್ಕೋತಾರೆ ವಿದೌಟ್ ಎನಿ ಚಪ್ಪಲ್ಸ್ ಆರ್ ಶೂಸ್. ದೇ ಸ್ಟ್ಯಾಂಡ್ ಆನ್ ದೋಸ್ nails. Nothing happens to them because their weight is not distributed on one nail. Remember, it is distributed on all the nails. ತುಂಬ nails ಇದೆ ಇದರ ಮೇಲೆ, ಉದ್ದಕ್ಕಿರುತ್ತೆ ಅದು. ಆ ಪ್ಲಾಟ್ಫಾರ್ಮ್, ಅದು ವುಡನ್ ಬ್ಲಾಕ್ನ ಮೇಲೆ ಎಲ್ಲ ಕಡೆ ಇರುತ್ತೆ. ಯಾವ ನೈಲು ಹೆಚ್ಚು ಉದ್ದ ಕಮ್ಮಿ ಉದ್ದ ಇರೋಲ್ಲ, ಎಲ್ಲ ಒಂದೇ ಥರ ಇರುತ್ತೆ. ಬಿಕಾಸ್ ಹಿಸ್ ವೆಯ್ಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದ nails. Nothing will happen. It is as if you are standing on the ground. ಹಾಗೇನೇ ಆಗುತ್ತೆ. You ask him to put one nail longer and stand on that. ಅದರಲ್ಲಿ ಒಂದು ನೈಲನ್ನು ಸ್ವಲ್ಪ ಮೇಲೆ ಹಾಕಿ ಈಗ ನಿಲ್ಲಪ್ಪ ಅಂತ ಕೇಳಿ, ಹಿ ಕಾಂಟ್. ಇಟ್ ವಿಲ್ ಜಸ್ಟ್ ಗೆಟ್ ಇನ್ ಟು ಇಸ್ ಲೆಗ್ಸ್. ವೆಯ್ಟ್ ಆಗ ಆ ನೈಲ್ನ ಮೇಲೆ ಮಾತ್ರ ಬೀಳುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಏರಿಯಾ ಕಮ್ಮಿ ಆಯಿತು, ಪ್ರೆಷರ್ ಜಾಸ್ತಿ. ಸೊ ಹಿ ವಿಲ್ ಫೀಲ್ ಪೇಯ್ನ್, ರೈಟ್? ಹಿ ವಿಲ್ ಫೀಲ್ ಪೇಯ್ನ್ ಥ್ರೂ ಹಿಸ್ ಲೆಗ್ಸ್. ಪ್ರಾಬ್ಲಮ್ ಆಗ್ತದೆ. ಸೊ ಎಲ್ಲ ಒಂದೇ ರೀತಿ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಹೌ ಕ್ಯಾನ್ ಯು ಡಿಸ್ಟ್ರಿಬ್ಯೂಟ್ ದ ಫೋರ್ಸ್? ನಿಮ್ಮ ವೆಯ್ಟನ್ನು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ರೀತಿ ಇದು. ಸೊ ಯು ಕಾಂಟ್ ಸಿಟ್ ಆನ್ ಎ ಪಿನ್ ವೇರ್ ಆಸ್ ಯು ಕ್ಯಾನ್ ಸಿಟ್ ಆನ್ ಎ ಚೇರ್, ಬಿಕಾಸ್ ಯುವರ್ ವೆಯ್ಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ಎ larger area. When the same weight is distributed on the larger area, pressure is less, ಒತ್ತಡ ಕಮ್ಮಿ. ಇಲ್ಲಿ ಫೋರ್ಸ್ ಅಂದರೆ ನಮ್ಮ ವೆಯ್ಟ್ mg, ಅದು ಹೆಚ್ಚು ಏರಿಯಾದ ಮೇಲೆ ಬಿದ್ದರೆ ನಮಗೆ ಪ್ರೆಷರ್ ಕಮ್ಮಿ ಏರಿಯಾದ ಮೇಲೆ ಬಿದ್ದರೆ ಡಿನಾಮಿನೇಟರ್ ಕಮ್ಮಿ ಆದಷ್ಟು ಆನ್ಸರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಇಫ್ ಏರಿಯಾ ಇಸ್ ಲೆಸ್, ಪಿನ್ನಿನ ಟಿಪ್ ಎಷ್ಟು ಏರಿಯಾ, ಪಿನ್ನ ಟಿಪ್ ಒಂದು ಗುಂಡು ಪಿನ್ನನ್ನು ತಗೊಂಡು ಬುಕ್ಕಲ್ಲಿ ಹೀಗೆ ಪ್ರೆಸ್ ಮಾಡಿ ತೆಗೀರಿ, ಎಷ್ಟು ಏರಿಯಾ ಕವರ್ ಆಯಿತು? ವೆರಿ ಲೆಸ್ ಏರಿಯಾ, ಹೈ ಪ್ರೆಷರ್. ಅಲ್ಲಿ ಕೂತ್ ಕೂಡಲೇ ಗೊತ್ತಾಗುತ್ತೆ, ಮುಖ ನೋಡಿದ ಕೂಡಲೇ ಪ್ರೆಷರ್ ಎಲ್ಲ ಎಕ್ಸ್ಪ್ರೆಸ್ ಆಗುತ್ತೆ. ಯುವರ್ ಫೇಸ್ ಇಟ್ ಸೆಲ್ಫ್ ಈಸ್ ಎ ರೀಡರ್ ಆಫ್ ಪ್ರೆಷರ್, ರೈಟ್? ಅಲ್ಲಿ ಕೂತ್ ಕೂಡಲೇ ಯುವರ್ ಫೇಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದಟ್ ಇಟ್ ಸೆಲ್ಫ್ ಈಸ್ ದ ಪ್ರೆಷರ್. ಸೊ ಸಿಂಪಲ್ ಮೆಥಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೆಷರ್. Okay, force by area. You know the unit of pressure, pascals, right? We want to give the credit to Pascal in the name of the scientist. Okay, and you can also write it as Newton per meter square, correct? Newton per meter square. ಈ ಯೂನಿಟ್ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ನಾವು ಇದಕ್ಕೆ ಡೈಮೆನ್ಷನ್ ಬರೆದ್ರು ತುಂಬ ಜನ. ವೆರಿ ಗುಡ್, ದಟ್ ಈಸ್ ಎ ವೆರಿ ಗುಡ್ ಅಟೆಂಪ್ಟ್. ಪ್ರೆಷರ್
ಫೋರ್ಸ್ ಮಾಸ್ ಇಂಟು ಆಕ್ಸಲರೇಷನ್ ಅಥವಾ mg ಯಾವ್ದು ಬೇಕಾದ್ರೆ ಆಗ್ಬೋದು. ಮಾಸ್ ಇಂಟು ಆಕ್ಸಲರೇಷನ್ m(L(t⁻⁻2) ಬೈ ಏರಿಯಾ L². ಇದೆಲ್ಲ ಗೊತ್ತು ಇವಾಗ, ಎಕ್ಸ್ಪೀರಿಯನ್ಸ್ ಆಯ್ತಿದ್ದು, ರೈಟ್? ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಇದೇನು L² ಏರಿಯಾ, ವಾಟ್ ಈಸ್ ದಟ್ L², ಈ ಥರ ಮಾಡಿದ್ರೆ ಆಗಲ್ಲ, ರೈಟ್? ಯು ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್, ಗೆಟ್ ಎಕ್ಸ್ಪೀರಿಯನ್ಸ್ಡ್. ಯು ಶುಡ್ ಗೆಟ್ ಎಕ್ಸ್ಪೀರಿಯನ್ಸ್ಡ್ ಇನ್ ದೀಸ್ ಥಿಂಗ್ಸ್ ಲಿಟಲ್ ಬೈ ಲಿಟಲ್. ಇದು ನಮ್ಮದೇ ಸಬ್ಜೆಕ್ಟು, ಇದು ನನ್ನದೇ ಟರ್ಮು, ಇದು ಗೊತ್ತು ನನಗೆ ಅಂತ ಆಗ್ತಾನೆ ಹೋಗಬೇಕು, ರೈಟ್? ಡೋಂಟ್ ಫರ್ಗೆಟ್ ಇಟ್. ಸೊ ಏರಿಯಾ ಈಸ್ L², ಮಾಸ್ ಈಸ್ m, ಎಕ್ಸಲರೇಷನ್ ನಮ್ಮ ಯಾರು ಅಜ್ಜ, ರೈಟ್? L(t⁻⁻1) ಯಾರು mlt ಚಿಲ್ಡ್ರನ್, L(t⁻⁻1) ವೆಲಾಸಿಟಿ ಇಸ್ ಫಾದರ್, ಗ್ರ್ಯಾಂಡ್ ಫಾದರ್, L(t⁻⁻2) m(L(t⁻2) by L², that is m(L(t⁻⁻2). this comes to the numerator, L(t⁻⁻2). -2 plus 1 total ಎಷ್ಟಾಯಿತು? ಸೊ dimension of pressure is m L(1) T⁻⁻2. this is the dimension. L +1 -2 -1 ಆಯಿತು. this is the dimension of pressure. ಇದನ್ನೇ ಕೊಡ್ತಾ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದೆ. ಪ್ರೆಷರ್ ಹ್ಯಾಸ್ ಒನ್ ಮೋರ್ ಫಾರ್ಮುಲಾ. ಈ ಅಂಡರ್ ವಾಟರ್ ಪ್ರೆಷರ್ ಏನು? ಈಗ ನೀವು ಚಾರ್ನ ಮೇಲೆ ಕೂತ್ರೆ ನಿಮ್ಮ ಬಾಡಿ ಮೇಲೆ ಬೀಳೋ ಪ್ರೆಷರ್ ಒಂದಾದರೆ, ಚಾರ್ನ ಮೇಲೆ ಬೀಳೋ ಪ್ರೆಷರ್ ಒಂದಾದರೆ, ವೆನ್ ಯು ಗೋ ಬಿಲೋ ವಾಟರ್, ಇನ್ಸೈಡ್ ದ ಸಿ, what happens is water is above your head. As you go deep and deep and deep into the sea, the above water puts pressure on you. ಅಷ್ಟು ನೀರು ನಿಮ್ಮ ತಲೆ ಮೇಲೆ ಇರುತ್ತಲ್ಲ, ಅದು ನಿಮ್ಮ ಮೇಲೆ ಪ್ರೆಷರ್ ಆಗ್ತಾ ಹೋಗುತ್ತೆ. ಸೊ ಸಬ್ಮೆರಿನ್ ಎಲ್ಲ ನೀರಿನ ಒಳಗಡೆ ಹೋಗ್ಬೇಕಾದ್ರೆ, ಆಳಕ್ಕೆ ಹೋಗ್ಬೇಕಾದ್ರೆ, ಸಮುದ್ರದ ಆಳಕ್ಕೆ, ಸಬ್ಮೆರಿನ ಬಾಡಿ ಅಷ್ಟು ಸ್ಟ್ರಾಂಗ್ ಇರಬೇಕು. ಯಾಕಂದರೆ ಎಕ್ಸ್ಟರ್ನಲ್ ಪ್ರೆಷರ್, ವಾಟರ್ ಪ್ರೆಷರ್ ಅಷ್ಟು ಇರುತ್ತೆ. ಸೊ ಇಟ್ ಶುಡಂಟ್ ಜಸ್ಟ್ ಕಂಪ್ರೆಸ್ ದ ಸಬ್ಮೆರಿನನ್ನು ಕಂಪ್ರೆಸ್ ಮಾಡಿ ಬಿಡಬಾರ್ದು ಅದು. ಸೊ ಎಕ್ಸ್ಟರ್ನಲ್ ಪ್ರೆಷರ್ ವಿಲ್ ಬಿ ಮೋರ್ ಆ್ಯಂಡ್ ಮೋರ್. Do you know how the pressure increases with the depth? Pressure goes on increasing with depth. More you go deep into the sea, more will be the pressure. Water pressure adu, liquid pressure, fluid anta heltivi ನಾವು ಅದನ್ನ. What do you mean by fluid? Fluid is one which flows. ಹರಿಯುವುದೆಲ್ಲ ಫ್ಲೂಯಿಡೆ. ಅದು ನೀರು ಇರ್ಬೋದು, ಗಾಳಿಯೂ ಇರ್ಬೋದು. ಗಾಳಿ ಕೂಡ ಫ್ಲೂಯಿಡೆ. Liquids and gases together form fluids. One which flows is called a fluid. Liquids and gases both are called fluids. Okay, if you take a fluid, water ತಗೊಳ್ಳೋಣ, inside a beaker. As you go deep into the beaker, pressure is more and more. What is the pressure here, sir? ಇಲ್ಲಿ ಪ್ರೆಷರ್ ಎಷ್ಟು ಅಂತ ನೋಡಬೇಕಿದ್ರೆ ನೀವೊಂದು ಚಿಕ್ಕ ಏರಿಯಾ ತಗೊಳ್ಳಿ, ಅಲ್ಲಿ ಒಂದು ಕಾಯಿನ್ ಇಡಿ. ಸುಮ್ಮನೆ ಒಂದು ಕಾಯಿನ್ ಇಟ್ಕೊಂಡು, ಆ ಕಾಯಿನ್ ಇಟ್ಕೊಳ್ಳುವಾಗ ಕಾಯಿನ್ನ ಮೇಲ್ಗಡೆ ಇರೋ ನೀರಿದೆಯಲ್ಲ ಇಷ್ಟು, ಆ ಕಾಯಿನನ್ನು ತಳ್ಳತ್ತೆ ಕೆಳಗಡೆ, ರೈಟ್? ದ ಏರಿಯಾ ಆಫ್ ದ ಕಾಯಿನ್ ಈಸ್ ದರ್ ಇಸ್ ಸಮ್ ವಾಟರ್ ಅಬೌವ್ ದ ಏರಿಯಾ ಆಫ್ ದ ಕಾಯಿನ್. ಕಾಯಿನನ್ನು ಒಂದು ಸಿಲಿಂಡರ್ನ ಬೇಸ್ ಅಂತ ತಗೊಂಡ್ರೆ, ಆ ಬೇಸ್ನ ಮೇಲೆ ಇಷ್ಟು ನೀರಿದೆಯಲ್ಲ, ಅದು ಒತ್ತಡ ಹಾಕತ್ತೆ. ಸೊ ಪ್ರೆಷರ್ ಎಟ್ ದಿಟ್ ಪಾಯಿಂಟ್ ಈಸ್ ಈಕ್ವಲ್ ಟು H(ρg). ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿಸ್. ಒಂದು ಚಾಪ್ಟ್ರಲ್ಲಿ ಇದನ್ನು ಕಲೀಲಿಕ್ಕಿದೆ. ಈಗ ಜಸ್ಟ್ ಒಂದು ಫಾರ್ಮುಲಾ ತಗೊಳ್ಳೋಣ. ಸರ್, H ಅಂದ್ರೇನು? ಡೆಪ್ತ್. ವಾಟ್ ಈಸ್ ರೋ? ಡೆನ್ಸಿಟಿ, ಸಾಂದ್ರತೆ ಅದ್ರದ್ದು ಅಲ್ವಾ? ಖಂಡಿತ ಸಾಂದ್ರತೆಯನ್ನು ಡಿಪೆಂಡ್ ಆಗ್ಬೋದು. 1 ಮೀಟರ್ ಆಳದ ನೀರಿನಲ್ಲಿರೋ ಪ್ರೆಷರ್ಗೂ, ಬೇಡ 1 ಸೆಂಟಿಮೀಟರ್ ಬೀಕರ್ನ ಒಳಗಡೆ ಸರ್ಫೇಸಿಂದ 1 ಸೆಂಟಿಮೀಟರ್ ಕೆಳಗಡೆ ಇರೋ ನೀರಿನ ಒತ್ತಡಕ್ಕೂ, 1 ಸೆಂಟಿಮೀಟರ್ ಜೇನಿನ ಒತ್ತಡಕ್ಕೂ, ಜೇನು ಹಾಕಿದರೆ ಇಲ್ಲಿ ಎಷ್ಟು ಒತ್ತಡ ಬರ್ಬೋದು? ಹನಿ, ಇಫ್ ಯು ಪುಟ್ ಹನಿ, ವಾಟ್ ಮೇ ಬಿ ದ ಪ್ರೆಷರ್? ಇಫ್ ಯು ಪುಟ್ ಮಿಲ್ಕ್, ವಾಟ್ ಈಸ್ ದ ಪ್ರೆಷರ್? ಡೆಫಿನೆಟ್ಲಿ ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ. ಜೇನು ಹಾಕಿದರೆ ಇದರ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಇರ್ಬೋದು. So it depends on the density of the fluid or liquid or gas and acceleration due to gravity. ಇದೇ ಬೀಕರನ್ನು ತಗೊಂಡು ಮೂನಿಗೆ ಹೋದರೆ ಪ್ರೆಷರ್ ಬೇರೆ ಇರುತ್ತೆ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ H(ρg), ಡೆಪ್ತ್, ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಆ್ಯಂಡ್ acceleration due to gravity. ಈವನ್ ಸರ್ ನಮ್ಮ ಮೇಲೆ ಒತ್ತಡ ಇದೆಯಾ? ಎಸ್, ವಿ ಹ್ಯಾವ್ ಪ್ರೆಷರ್. ಸರ್, ಯಾರ ಪ್ರೆಷರ್ ಸರ್? ನಮಗೆ ಗಾಳಿಯ ಪ್ರೆಷರ್. ವೆನ್ ಯು ಸ್ಟ್ಯಾಂಡ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, ಈಗ ನಿಂತ್ಕೊಳ್ಳುವಾಗ ನಿಮ್ಮ ತಲೆ ಮೇಲೆ ಇಷ್ಟು ಗಾಳಿ ಇದೆಯಲ್ಲ, ಎಷ್ಟು ಮೇಲೆ ಹೋದಾಗೇನೆ ಗಾಳಿ ಇದೆ, ಕರೆಕ್ಟ್? ಗಾಳಿ ಇಲ್ಲದವರೆಗೆ ನೀವು ಹೋಗಿ, ಅಷ್ಟು ಗಾಳಿ ನಿಮ್ಮ ತಲೆ ಮೇಲೆ ಕೂತಿದೆ ಇವಾಗ. ಇಟ್ ಈಸ್ ಆನ್ ಯುವರ್ ಹೆಡ್, ರೈಟ್? ಇಟ್ ಈಸ್ ಎಕ್ಸರ್ಟಿಂಗ್ ಪ್ರೆಷರ್ ಆನ್ ದ ಹೆಡ್. ದ್ಯಾಟ್ ಈಸ್ ಕಾಲ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಷ್ಟು ಗಾಳಿ ನಿಮ್ಮ ತಲೆ ಮೇಲೆ ಒತ್ತಡ ಆಗ್ತಾ ಇದೆ, ಗೊತ್ತೇ ಆಗಲ್ಲ ನಮಗೆ ಅದು, ರೈಟ್? ಇಟ್ ಈಸ್ ಪುಟಿಂಗ್ ಪ್ರೆಷರ್ ಆನ್ ಅವರ್ ಇಯರ್ಸ್, ಐಸ್, ಎವ್ರಿವೇರ್. ಅದು ನಮ್ಗೆ ಗೊತ್ತೇ ಇಲ್ಲ. ಹುಟ್ಟಿದಾಗಿನಿಂದ ನಮಗೆ ಆ ಒತ್ತಡವನ್ನು ತಡ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ.
ಅದು ಇಲ್ಲದೇ ಇದ್ರೇ ಪ್ರಾಬ್ಲಮ್ ಆಗುತ್ತೆ ನಮಗೆ. ಸಪೋಸ್ ಯು ಆರ್ ಟೇಕನ್ ಸಮ್ವೇರ್ ಔಟ್ಸೈಡ್ ದ ಅಟ್ಮಾಸ್ಫಿಯರ್, ಹೊರಗಡೆ ಎಲ್ಲಿಗೋ ನಿಮ್ಮನ್ನು ತಗೊಂಡೋದ್ರೆ ನಿಮಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯು ಕಾಂಟ್ ಲಿವ್ ಸೋ ಈಸಿಲಿ ಬಿಕಾಸ್ ದೋಸ್ ಪ್ರೆಷರ್ಸ್ ಆರ್ ನೀಡೆಡ್ ಫಾರ್ ಅಸ್. ದಟ್ ಇಸ್ ಕಾಲ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಅದನ್ನು ಅಳತೆ ಮಾಡೋದು ಹೀಗೆ. ಸರ್, ಇದೊಂದು ಪ್ರೆಷರ್ಗೆ ಫಾರ್ಮುಲಾ, ಇದೊಂದು ಪ್ರೆಷರ್ಗೆ ಫಾರ್ಮುಲಾ, ವಿಲ್ ಬೋತ್ ಗಿವ್ ದ ಸೇಮ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನ್ಸ್. ಎರಡರದ್ದು ಡೈಮೆನ್ಷನ್ ಸೇಮ್ ಇರ್ಬೋದಾ ಸರ್ ಅಂತ ಕೇಳಿದ್ದು ನಾನು. ಕೆಲವ್ರು ಏನು ಮಾಡಿದರು ಅಂದರೆ ಪ್ರೆಷರ್ನ ಡೈಮೆನ್ಷನ್ಸ್, ಪ್ರೆಷರ್ ಈಕ್ವೇಷನ್ಸೇ ಫೈಂಡ್ ಔಟ್ ಮಾಡಿದರು. ಫೈಂಡ್ ದ ಈಕ್ವೇಷನ್ ಯೂಸಿಂಗ್ ದ ಡೈಮೆನ್ಷನ್ಸ್ ಅಂತ ಮಾಡಿ. ಓಕೆ, ಎರಡನ್ನು ಮಾಡೋಣ, ದಟ್ಸ್ ವೆರಿ ಗುಡ್. ಅದನ್ನು ಡೈಮೆನ್ಷನಲ್ಲಿ ದಟ್ ಗಾಟ್ ದ ಆನ್ಸರ್. ಸೊ ಪ್ರೆಷರ್ ಈಸ್ ಫೋರ್ಸ್ ಬೈ ಏರಿಯಾ. ನಮ್ಗೆ ಎಷ್ಟು ಬಂತು ಆನ್ಸರ್? ಎಮ್ ಎಲ್ ಟು ದ ಪವರ್ -1 ಟಿ ಟು ದ ಪವರ್ -2. Pressure is equal to H rho G. Will it be the same pressure? Let us see. You know, ಇದರಲ್ಲಿ ಚಿಕ್ಕ ಚಿಕ್ಕದೆಲ್ಲ ರೆಡಿ ಮಾಡಿಟ್ಕೋಬೇಕು. H ಡೈಮೆನ್ಷನ್, ಅದು ಲೆಂತ್. ವಾಟ್ ಅಬೌಟ್ ಜಿ ಗೊತ್ತು, ಅದು ಬರೆದು ಇಟ್ಕೊಳ್ಳೋಣ. acceleration due to gravity LT to the power -2. What is density? Density is mass by volume. ಡೈಮೆನ್ಷನ್ ಬರೀಲಿಕ್ಕೆ ಹೋದರೆ m by volume is L3, length into breadth into height, ಆರ್ 4/3 pi r ಕ್ಯೂಬ್, ಯಾವುದೆಲ್ಲ ಬೇಕಾದ್ರೆ ತಗೊಳ್ಳಿ. ಅದರಲ್ಲಿ ಲೆಂತ್ ಇಂಟು ಲೆಂತ್ ಬಂದೇ ಬರುತ್ತೆ. ಸೊ ಮಾಸ್ ಬೈ ವಾಲ್ಯೂಮ್. ಸೊ ಎಮ್ ಎಲ್ ಟು ದ ಪವರ್ -3, ದಟ್ ಡೈಮೆನ್ಷನ್ಗೆ ಸ್ಕ್ವೇರ್ ಬ್ರಾಕೆಟ್ ಹಾಕಲೇಬೇಕು. ಸೊ ವಾಟ್ ಇಸ್ ದ ಡೈಮೆನ್ಷನ್ ಆಫ್ ಪ್ರೆಷರ್? ಡೈಮೆನ್ಷನ್ ಆಫ್ ಪ್ರೆಷರ್ ಈಸ್ ಎಚ್ ಎಲ್ ರೋ, ರೆಡಿ ಇದೆ, ಎಮ್ ಎಲ್ ಟು ದ ಪವರ್ -3, ಮಾಸ್ ಬೈ ವಾಲ್ಯೂಮ್ G LT to the power -2, that is equal to, ಇದೇ ಬಂದರೆ ಸಾಕು. ಇವಾಗ M ನೋಡಿ, L ಸ್ಕ್ವೇರ್ 1 1 2 2 -3 -1, M ಆಯಿತು, L ಆಯಿತು, T to the power -2. You get the same thing, right? So whatever be the formula, now work is equal to force into displacement ತಗೊಂಡ್ರೂ ಬರಬೇಕು, kinetic energy formula half mv² ತಗೊಂಡ್ರೂ ಬರಬೇಕು. All of them should have the same dimension of energy, work, etc. Similarly here, pressure has two formulas, it will give the same answer. ಇವಾಗ ಈ ಫಾರ್ಮುಲಾ ಬಂದಿದೆ ಹೇಗೆ? ಹೌ ಡು ಯು ಗೆಟ್ ದಿಸ್ ಫಾರ್ಮುಲಾ? ಕೆಲವರು ಆ ಥರ ಮಾಡಿದರು. ಐ ಥಿಂಕ್ ದೇ ಅಂಡರ್ಸ್ಟುಡ್ ದ ಕ್ವಶನ್ ದ್ಯಾಟ್ ಡೈಮೆನ್ಷನಲಿ ಪ್ರೂವ್ ದ್ಯಾಟ್ ದಿಸ್ ಪಿ ಇಸ್ ಈಕ್ವಲ್ ಟು H rho G ಅಂತೇಳಿ. ಓಕೆ, ನನ್ನ ತಲೆಯಲ್ಲಿ ಏನಿದ್ದು ಅಂದರೆ ಎರಡರದ್ದು ಡೈಮೆನ್ಷನ್ ಸೇಮ್ ಅಂತ ಪ್ರೂವ್ ಮಾಡಿ ಅಂತ. ಸೊ ಹೌ ಡು ಯು ಗೆಟ್ ದ ಪ್ರೆಷರ್ ಈಸ್ ಈಕ್ವಲ್ ಟು H rho G? Now, you take your pen and paper, right? ಬರಿಬೇಕಿದಾನ, right? You take your pen and paper. Those who have done this, okay, just watch this, that's enough. Take your pen and paper. Now write the pressure. Let us assume that, ಹೇಗೆ ಹೊರಡ್ಬೇಕು ನಾವು? Let us assume that pressure depends on the depth inside the liquid, density of the liquid and acceleration due to gravity. ಒಂದು ಒತ್ತಡ ಅಂತ ಹೇಳುವಂಥದ್ದು ಆ ನೀರಿನ ಒಳಗಡೆ ನಾವು ಎಷ್ಟು ಡೀಪ್ ಆಗಿದ್ದೀವಿ, ಒಂದು ಅದನ್ನು ಡಿಪೆಂಡ್ ಆಗಿರಬೇಕು. ಇನ್ನೊಂದು ಅದರ ಸಾಂದ್ರತೆ, ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಇನ್ನೊಂದು acceleration due to gravity. ಇಷ್ಟನ್ನು ಡಿಪೆಂಡ್ ಆಗಬೇಕು ಅಂತ ಹೇಳಿದರೆ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು H to the power X, density to the power Y, G to the power Z, because we have to assume that we don't know this equation, correct? H to the power 1, rho to the power 1, G to the power 1 ಬರಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಹಾಫ್ H rho G, ರೂಟ್ ಆಫ್ H rho G, 2π into H rho G, ಏನು ಕಾನ್ಸ್ಟೆಂಟ್ ಅಂತ ನಮ್ಗೆ ಗೊತ್ತಿಲ್ಲ. ವಿ ಆರ್ ಗೋಯಿಂಗ್ ಟು ಡಿರೈವ್ that equation. So P equal to ಏನು ಬರಬೇಕು? A constant into H to the power X, rho to the power Y, G to the power Z. Equation 1. ಇಲ್ಲಿಗೆ ತುಂಬಿಸಬೇಕು ಇವಾಗ X, Y, Z. What are X, Y and Z? Now taking the dimensions. Assuming that we know what is pressure, but we don't know the formula for pressure. Dimensionally, what is pressure? M, L to the power -1, T to the power -2. ಯಾಕೆ ಇದು L to the power -1 ಆಯಿತು? ಬೈ L ಸ್ಕ್ವೇರ್ ಒಂದು ಬಂತು. M L T to the power -2 ಇತ್ತು. That is equal to dimension of K ಇಲ್ಲ. L to the power X, density, mass by volume, right? Mass by volume to the power Y. Direct ಬರೀತಿದ್ದೀನಿ. Mass by volume, M by L to the power -3, Y. G to the power Z, L T to the power -2 Z. ಎಷ್ಟು ಬರಬೇಕು X, Y, Z? You should get it as 1 1 1. ಇಲ್ಲಾಂದರೆ P is equal to H rho G ಫಾರ್ಮುಲಾ ಬರಲ್ಲ. ಓಕೆ, M L to the power -1, T to the power -2. ಓಕೆ, L to the power X, M to the power 1 into Y, M to the power Y, L to the power -3 into Y, L to the power -3Y, L to the power Z, 1 into Z, T to the power -2Z. Okay, M
L to the power minus 1, t to the power minus 2, L to the power x minus 3y z, L to the power x minus 3y plus z, correct? X minus 3y plus z, L mugito. M to the power y, t to the power minus 2z. Okay, comparing the dimensions, right? Sentences ಯಾವುದು ಬರ್ತಾ ಇಲ್ಲ ನಾನು, you must do that. ಅದು ಬರಿಬೇಕು, comparing the dimensions. ಇಲ್ಲಿ ಬರಿಬೇಕಾಗಿಲ್ಲ, in the exam you have to write it without fail. Comparing the dimensions. ಇಲ್ಲಿ m ಗೆ ಯಾರು ಪವರ್ ಇದ್ದಾರೆ 1, ಇಲ್ಲಿ m ಗೆ ಯಾರು ಪವರ್ ಇದ್ದಾರೆ y, ಅದು ಈಸಿ. ಫಸ್ಟ್ y equal to 1, comparing the powers. Then L to the power minus 1, L to the power x minus 3y plus z. So minus 1 is equal to x minus 3y plus z. ಹೇಗಪ್ಪ ಇದನ್ನು y ಗೊತ್ತು ನಮಗೆ, ಅದರ ಬದಲು ಇದನ್ನು ಕಂಪೇರ್ ಮಾಡೋಣ, ದ್ಯಾಟ್ ಇಸ್ ಬೆಟರ್. ಅದರಲ್ಲಿ z ಸಿಗತ್ತೆ ನಮಗೆ. t to the power minus 2 is equal to t to the power minus 2z. Minus 2 is equal to minus 2z. 2 cancel, minus minus cancel, z equal to 1. ಅದನ್ನು ಇಲ್ಲಿ ಹಾಕೋಣ, z1 y1. What you will get? Minus 1 is equal to this equation. Minus 1 is equal to x minus 3 y1 ಆಯಿತು plus 1. Correct? X minus 3 plus 1. So what you will get? Minus 1 is equal to x minus 2. Minus 3 plus 1 is minus 2. 2 ಅನ್ನು equal to 2 minus 1 is equal to x. 1 is equal to x. Correct? ಈ ಪಾರ್ಟ್ ಗೊತ್ತಾಗ್ಬಿಡ್ಬೋದು ನಿಮಗೆ, ಮ್ಯಾಥಮೆಟಿಕಲ್ ಪಾರ್ಟ್. x equal to 1, x equal to 1, y equal to 1, z equal to 1. So what is the substituting all these in this formula? What you will get? P is equal to a constant, h to the power 1, rho to the power 1, g to the power 1, and this constant is also 1. ಅದು practically ನೋಡ್ಬೇಕು ನಾವು. That the value of k equal to 1 will not be obtained using dimensions. So the dimensional analysis will not give the value of constants. ಆಮೇಲೆ equations ಅಷ್ಟೇ. Once you apply the equation, dimensions for the equation, and once you come to know that it is dimensionally correct, that doesn't mean that equation is 100% correct. ಹಾಗಂತ ಹೇಳಲಿಕ್ಕಾಗಲ್ಲ, ಡೈಮೆನ್ಷನಲಿ ಕರೆಕ್ಟ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಸೊ ಪ್ರೆಷರ್ ಆಗಿರ್ಬೋದು. ಆಮೇಲೆ ಇನ್ನೊಂದು ನಾನು ಮರೆತುಬಿಟ್ಟಿದ್ದು, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕೆಲವು ಕಾನ್ಸ್ಟೆಂಟ್ಸಿಗೆ ಡೈಮೆನ್ಷನ್ ಇದೆ. ದರ್ ಆರ್ ಡಿಫ್ರೆಂಟ್ ಕಾನ್ಸ್ಟೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ acceleration due to gravity is a constant ಅಂತ ಹೇಳ್ತೀವಿ. ಎಲ್ಲಿ? ಅರ್ಥಲ್ಲಿ ಮಾತ್ರ ಅದು. If you go to somewhere, ಮೂನ್ಗೆ ಹೋದರೆ ಅಲ್ಲಿ acceleration due to gravity is not the same as on the earth. ಅರ್ಥಲ್ಲಿ ಇದ್ದಷ್ಟೇ ಇರಲ್ಲ ಆನ್ ದ ಸರ್ಫೇಸ್ ಆಫ್ ದ ಮೂನ್. ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಇಟ್ ಇಸ್ ಎ ಕಾನ್ಸ್ಟೆಂಟ್. ಅದಕ್ಕೆ ಯೂನಿಟ್ ಇದೆ, ಅದಕ್ಕೆ ಡೈಮೆನ್ಷನ್ ಇದೆ. ಸೊ ದೇ ಆರ್ ದ ಕಾನ್ಸ್ಟೆಂಟ್ಸ್ ವಿತ್ ಡೈಮೆನ್ಷನ್ಸ್. ವೆಲಾಸಿಟಿ ಆಫ್ ಲೈಟ್, ವೆಲಾಸಿಟಿ ಆಫ್ ಲೈಟ್ ಇಸ್ ಎ ಕಾನ್ಸ್ಟೆಂಟ್ ಎವ್ರಿವೇರ್, ರೈಟ್? ಅದರದ್ದು ವೆಲಾಸಿಟಿ ಅದು. ಇಫ್ ವೆಲಾಸಿಟಿ ಆಫ್ ಲೈಟ್ ಈಸ್ ಎ ಕಾನ್ಸ್ಟೆಂಟ್, ವೆದರ್ ಇಟ್ ಹ್ಯಾಸ್ ಡೈಮೆನ್ಷನ್? ಎಸ್. ಕಾನ್ಸ್ಟೆಂಟ್ಸ್ ಅಂದರೆ ಯಾವ ಕಾನ್ಸ್ಟೆಂಟ್ಸಿಗೆ ಡೈಮೆನ್ಷನ್ ಇಲ್ಲ? ನಂಬರ್ಸ್ 2π, ಹಾಫ್, ಅದಕ್ಕೆಲ್ಲ ಅದೆಲ್ಲ ಅದಕ್ಕೆ ಯೂನಿಟು ಇಲ್ಲ. ಇಟ್ ಇಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಬಟ್ ವೆಲಾಸಿಟಿ ಆಫ್ ಲೈಟ್ ಕಾನ್ಸ್ಟೆಂಟ್ ಆದ್ರೂ ಅದು ನಂಬರ್ ಮಾತ್ರ ಕಾನ್ಸ್ಟೆಂಟ್. ಇಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ, ವೆಲಾಸಿಟಿ, L to the power minus 1. Acceleration due to gravity, it is a physical quantity, L to the power minus 2. ಸೊ ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಕಾನ್ಸ್ಟೆಂಟ್ಸ್ ಬರ್ಬೋದು, ಅದು ಎಲ್ಲ ಕಡೆ ಒಂದೇ ಅಂತ ಅರ್ಥ ಅಷ್ಟೇ. ಅದು ಹಾಗಂತೇಳಿ ಅದರ ವ್ಯಾಲ್ಯೂ ನಂಬರ್ ಮಾತ್ರ ಅಲ್ಲ, ಇಟ್ ಹ್ಯಾಸ್ ಎ ಯೂನಿಟ್. ಓಕೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಬರುತ್ತದೆ. ನ್ಯೂಟನ್ said every object in the universe should attract every other object. ಪ್ರತಿಯೊಂದು ವಸ್ತು ಇನ್ನೊಂದು ವಸ್ತುವನ್ನು ಆಕರ್ಷಿಸ್ತಾನೆ ಇರ್ತದೆ ಗ್ರಾವಿಟೇಷನಲ್ ಫೋರ್ಸಿಂದ, ಗುರುತ್ವಾಕರ್ಷಣ ಬಲದಿಂದ. ಆ್ಯಂಡ್ he says the gravitational force is directly proportional to the product of masses and inversely proportional to the square of the distance. ಅದರ ನಡುವಿನ ದೂರ ಎಷ್ಟಿದೆ ಆ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಆಮೇಲೆ ಅದರ ತೂಕದ ಪ್ರಾಡಕ್ಟಿಗೆ ನೇರ ಅನುಪಾತದಲ್ಲಿರುತ್ತೆ ಅಂತ. ಹಾಗಾದರೆ ಎಫ್ ಇಕ್ವಲ್ ಅಂದರೆ ಏನು? ಎಫ್ ಇಸ್ ಈಕ್ವಲ್ ಟು ಜಿ m1 m2 by r squared, and g is a constant called universal gravitational constant. ಅದು ಯೂನಿವರ್ಸಲ್ ಅಂದರೆ ಏನು ಸರ್? ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು ಗ್ರಾವಿಟೇಷನಲ್ ಕಾನ್ಸ್ಟೆಂಟನ್ನು. ಸರ್, ಐ ಆಮ್ ಫೈಂಡಿಂಗ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಜುಪಿಟರ್ ಆ್ಯಂಡ್ ಸ್ಯಾಟರ್ನ್. ಓಕೆ, ಅದೇ ಜಿ, ಕ್ಯಾಪಿಟಲ್ ಜಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಜಿ, ಇದಲ್ಲ. ದಿಸ್ ಈಸ್ acceleration due to gravity. ಇದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ ಜಿ. Capital G is same everywhere. Whether you are finding the acceleration, whether you are finding the force between Earth and Moon, Moon and Jupiter, Sun and Saturn,
ಬುಧ ಮತ್ತು ಗುರುವಿನ ನಡುವೆ ಇರ್ಬೋದು, ಯಾವುದೇ ಸ್ಯಾಟಲೈಟ್ಗೆ ನಡುವೆ ಇರ್ಬೋದು, ಎಲ್ಲಿ ಬೇಕಾದ್ರೂ ಕ್ಯಾಪಿಟಲ್ ಜಿ ಅದೇ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಯೂನಿವರ್ಸಲ್ ಕಾನ್ಸ್ಟೆಂಟ್. ಇಟ್ ಈಸ್ ಎ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಅದಕ್ಕೆ ಡೈಮೆನ್ಷನ್ ಬರೀರಿ ಅಂತ ಹೇಳಿದರೆ, ರೈಟ್ ದ ಡೈಮೆನ್ಷನ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ. ಸೊ ಏನು ಮಾಡ್ಬೇಕು ನಾವು? ಇಫ್ ಯು ವಾಂಟ್ ಟು ರೈಟ್ ದ ಡೈಮೆನ್ಷನ್ ಫಾರ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ ಜಿ, ರೈಟ್ ದ ಫಾರ್ಮುಲಾ ದಿಸ್ ಒನ್. ಇದು ಆಗಿದೆ ನಿಮಗೆ, ರೈಟ್? ಅಗೈನ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್. ಅವಾಗ ಜಿ ಏನಾಯಿತು? ಜಿ ಈಸ್ ಈಕ್ವಲ್ ಟು ಎಫ್ ಅನ್ನು ಇಲ್ಲಿ ತಗೊಂಬನ್ನಿ, ಎಫ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ m1 m2. ಆಮ್ ಐ ರೈಟ್? ಎಫ್ ಆರ್ ಸ್ಕ್ವೇರ್ ಬೈ m1 m2 ಇಲ್ಲಿ ಬಂತು. ಇದಕ್ಕೆ ಯೂನಿಟ್ ಬರೆಯೋದಾದರೆ ಇಲ್ಲೇ ಬರಿಬೋದು. ವೆರಿ ಈಸಿಲಿ ಯು ಕ್ಯಾನ್ ರೈಟ್ ಇಟ್. ನ್ಯೂಟನ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಫೋರ್ಸ್, ಮೀಟರ್ ಸ್ಕ್ವೇರ್ ಡಿಸ್ಟೆನ್ಸ್, ಕೆ ಜಿ ಸ್ಕ್ವೇರ್ ಇಲ್ಲಿಗೆ ಬರುವಾಗ -2 ಮೇಲಕ್ಕೆ ಬರುವಾಗ, ಕರೆಕ್ಟಾ? kg to the power -2 ಮೀಟರ್ ಸ್ಕ್ವೇರ್ ನ್ಯೂಟನ್. ದಟ್ ಇಸ್ ದ ಯೂನಿಟ್. ಡೈಮೆನ್ಷನ್ ಬರೆಯೋದಾದರೆ ಡೈಮೆನ್ಷನ್ ಆಫ್ ಜಿ, dimension of x gravitational due to gravitational constant, not acceleration due to gravity, gravitational constant g is equal to ಹೇಗೆ ಬರಿಬೋದಪ್ಪ? ಡೈಮೆನ್ಷನ್ ಬರೆಯೋದಾದರೆ ಫೋರ್ಸ್ ಮಾಸ್ ಇಂಟು ಆಕ್ಸಲರೇಷನ್, l t to the power -2, ಡಿಸ್ಟೆನ್ಸ್ ಸ್ಕ್ವೇರ್ l ಸ್ಕ್ವೇರ್ ಡಿವೈಡೆಡ್ ಬೈ ಮಾಸ್ m ಸ್ಕ್ವೇರ್. ಎರಡು ಮಾಸ್ ಅದು. ಎಲ್ಲ ಏನಾಯಿತು? ದ್ಯಾಟ್ ಈಸ್ ಈಕ್ವಲ್ ಟು m l ಕ್ಯೂಬ್ t to the power -2 m to the power -2. So what is the dimension of gravitational constant g? m to the power -1 plus 1 -2 l cube t to the power -2. This is the dimension of ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಯಾವುದೇ ಡೈಮೆನ್ಷನನ್ನು ಇದನ್ನೆಲ್ಲ ಬಯಾರ್ಟ್ ಹೊಡಿಲಿಕ್ಕೆ ಹೋಗ್ಬಾರ್ದು, ಸಾಧ್ಯವೂ ಇಲ್ಲ. ಪ್ರಯತ್ನ ಪಟ್ಟರೆ ಹುಚ್ಚಿಡಿಯೋದು ಗ್ಯಾರಂಟಿ. ಸೊ ಇದನ್ನು ನೆನಪಿಟ್ಕೋಬೇಕು. ಫಾರ್ಮುಲಾ, ರಿಮೆಂಬರ್ ಫಾರ್ಮುಲಾ, ಗೆಟ್ ದ ಡೈಮೆನ್ಷನ್. ಪಟ್ ಅಂತ ಬರುತ್ತೆ. ಒನ್ಸ್ ಯು ಗೆಟ್ ಎಕ್ಸ್ಪೀರಿಯನ್ಸ್ಡ್ ಆಫ್ಟರ್ ಸಾಲ್ವಿಂಗ್ ಮೆನಿ ಪ್ರಾಬ್ಲಮ್ಸ್, ಟಕ್ ಅಂತ ಒಂದೇ ಏಟಿಗಿದ್ದು ಬರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೇ. ಈಗಲೇ ಅದು ಬರಬೇಕು ಅಂತ ಹೇಳಿದರೆ ಆಗಲ್ಲ. ಸೊ m to the power -1 l cube t to the power -2. ಓಕೆ, what else I had asked in the question paper? Yes, I have the question paper here. Yeah, find the dimension of y in the equation v square is equal to 2m t square by y. V square is equal to 2m t square by y. What is y? Y ಅಂತಂದ್ರೆ ಏನು ಕೊಟ್ಟಿಲ್ಲ. m is mass, v is velocity, t is time. What is the dimension of y? Yes, we can find it out. y ಅಂದ್ರೆ ಏನು ಅಂತ ಫಸ್ಟ್ ಬರೀರಿ. y is equal to 2m t square divided by v square. Dimension of y is equal to dimension of 2 ಗೆ ಇಲ್ಲ, no dimension, mass t square, because when you write dimension you have to use capital letters. v square velocity ಗೆ l t to the power -1 whole square. Dimension of y is equal to, okay, m t to the power -2 divided by l square t to the power -2. ಕರೆಕ್ಟಾ? m t to the power 2 ಇಲ್ಲಿ -2 ಆಯಿತು. m t to the power 2 l square t to the power -2. that is equal to, ಇಲ್ಲಿ ಒಂದು ಸ್ಟೆಪ್ ಬರೆಯೋಣ. m t to the power 2 t to the power 2 ಇದು ಪ್ಲಸ್ ಆಯಿತು. l to the power -2. ಸೊ ವಾಟ್ ಇಸ್ ದ ಡೈಮೆನ್ಷನ್ ಆಫ್ y ಹಿಯರ್? ಏನೋ ಒಂದು ಕ್ವಾಂಟಿಟಿ ಇರ್ಬೋದು ಅದು, ನಾವು ಅದಕ್ಕೆ ಆ ಬಗ್ಗೆ ತಲೆಬಿಸಿ ಮಾಡಬೇಕಾಗಿಲ್ಲ. m t to the power 4 and l to the power -2. ಕರೆಕ್ಟಾ? I think I have not gone wrong anywhere. l square l to the power -2 t to the power +4 m t to the power +4 l to the power -2. Any quantity, ನಮ್ಗೆ ಅದ್ರ ಬಗ್ಗೆ ತಲೆಬಿಸಿ ಇಲ್ಲ. So what is the dimension of y? Then what is the dimension of a and b in the following equation? F is equal to a root x. F is equal to a root x plus b t square. ಯಾವುದೆಲ್ಲ ಟರ್ಮ್ಸ್ ಅನ್ನು ನೋನ್ ಟರ್ಮ್ಸ್ ಅಂತ ತಗೊಂಡಿದ್ದಾರೆ? a and b not known. What are the dimensions of a and b in the following equation? F is equal to a root x b t square. F is force, a is acceleration, t is time, x is displacement. But a ಮತ್ತು b ಗೊತ್ತಿಲ್ಲ. Oh, 1 minute. A, what are the dimensions of a and b in the, ಇದು ಮಿಸ್ಟೇಕ್ ಆಗಿದೆ. It should be a acceleration ಅನ್ನು ಕಟ್ ಮಾಡಬೇಕು ನೀವು. a is not acceleration. Yeah, there is a mistake. What are the dimensions of a and b ಅಂತ ಕೇಳಿದ ಮೇಲೆ a acceleration ಹೇಳಿದರೆ ಹೇಗಾಗುತ್ತೆ?
So you have to cut this, right? It is written in the problem. What are the dimensions of F is force, A is acceleration ಅಂತ ಬರೆದಿದ್ದೀನಿ. So this should not be here. A ಅಂತ ಹೇಳಿದ್ರೆ ಏನು ಅಂತ ಕೇಳಿದ ಮೇಲೆ ಮತ್ತೆ A ಅಂತ ಹೇಳಿದ್ರೆ acceleration ಅಂತ ಹೇಳೋಕ್ಕಿಲ್ಲ. T is time and X is displacement. Okay, only this much is should be given. That should be given. Yeah, F is force. So dimension of F must be the dimension of A root X. A andre acceleration alla. What is the dimension of A anta? A is some quantity. Avaga dimension of F. Yeah, mass into acceleration. ml t to the power minus 2. Mass into acceleration must be equal to dimension of A into dimension of L half ಅಂತ ಆಗುತ್ತೆ. ಯಾಕೆ root x can be written as x to the power half. X ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. So L to the power half ಆಯಿತು. So what is the dimension of A? M L t to the power minus 2 L to the power half. ಇದನ್ನು ಇಲ್ಲಿ ತಗೊಂಬಂದಿದ್ದು dimension of A. Am I right? Dimension of A is M L t to the power minus 2 by L to the power half. So what is the dimension of A now? That is equal to, I think I can write it here. You can see that? Yes. M L t to the power minus 2 L to the power minus half. ಇಲ್ಲಿ 1 ಇದೆ dimension of A. A ಅಂದರೆ acceleration ಅಲ್ಲ. So what is the dimension of A? M 1 minus half. Half. L to the power half t to the power minus 2. Correct? M L to the power half t to the power minus 2. ಇಲ್ಲಿ ಯಾಕೆ ಸರ್ ಇದನ್ನು ಮಾತ್ರ ತಗೊಂಡಿದ್ದೀರಿ? What about this? Every term, if the equation is dimensionally homogeneous, every term must have the same dimension ಅಲ್ಲ. ಎಲ್ಲ ಟರ್ಮಿಗೂ ಸೇಮ್ ಡೈಮೆನ್ಷನ್ ಆಗಿರ್ಬೇಕಿರುತ್ತಲ್ಲ. ಅಂದರೆ ದಟ್ ಈಸ್ ಇಫ್ ದಿಸ್ ಈಸ್ ಎಫ್, ದಿಸ್ ಈಸ್ ಆಲ್ಸೋ ಎಫ್, ದಿಸ್ ಈಸ್ ಆಲ್ಸೋ ಎಫ್, ಎಲ್ಲನೂ ಫೋರ್ಸ್ ಆಗಬೇಕು. ಓಕೆ, ದಟ್ಸ್ ಹೌ ವಿ ಟುಕ್ ಇಟ್. ಸಿಮಿಲರ್ಲಿ ಬಿ ಟಿ ಸ್ಕ್ವೇರ್ ತಗೋಬೇಕಾದ್ರೆ ವಾಟ್ ಇಸ್ ದ ಡೈಮೆನ್ಷನ್ ಆಫ್ ಬಿ ಇನ್ ಬಿ ಟಿ ಸ್ಕ್ವೇರ್? ಬಿ ಟಿ ಸ್ಕ್ವೇರಲ್ಲಿ ಬಿ ಇದು ಡೈಮೆನ್ಷನ್ ಏನಾಗಿರಬೇಕು? ಸೊ ಡೈಮೆನ್ಷನ್ ಆಫ್ ಫೋರ್ಸ್ ಮಸ್ಟ್ ಬಿ ದ ಡೈಮೆನ್ಷನ್ ಆಫ್ ಬಿ ಟಿ ಸ್ಕ್ವೇರ್. ಬಿ ಟಿ ಸ್ಕ್ವೇರ್ನ ಡೈಮೆನ್ಷನ್ ಆಗಿರಬೇಕು. Dimension of force is mass into acceleration must be equal to dimension of B into t square. T time ಅಂತ ಹೇಳ್ಬಿಟ್ಟಿದ್ದಾರೆ. So what is this? ml t to the power minus 2 by t square is equal to dimension of B. So what is the dimension of B is equal to, ಇದು ಮೇಲ್ಗಡೆ ಬರುವಾಗ t to the power minus 2 ಆಯಿತು. ml t to the power minus 4. Am I right? ತುಂಬ ಜನ ಇದನ್ನು ಮಾಡಿ ಮುಗಿಸಿದ್ದಾರೆ. ಸೊ ಎಮ್ ಎಲ್ ಟಿ ಟು ದ ಪವರ್ ಮೈನಸ್ 4 ಟಿ ಟು ದ ಪವರ್ ಇಲ್ಲಿಗೆ ಬಂತು ಮೈನಸ್ 2 ಮೈನಸ್ 2 ಮೈನಸ್ 2 ಮೈನಸ್ 4. ಸೊ ಎಮ್ ಎಲ್ ಟಿ ಟು ದ ಪವರ್ ಮೈನಸ್ 4 ದಟ್ ಇಸ್ ದ ಡೈಮೆನ್ಷನ್ ಆಫ್ ಬಿ. ಓಕೆ, ಸೊ ಒಂದು ಸಣ್ಣ ಕರೆಕ್ಷನ್ ಅದು, ಎ ಇಸ್ ನಾಟ್ ಆಕ್ಸಲರೇಷನ್. ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಕೆ ಆ್ಯಂಡ್ ಎನ್ ಇನ್ ದ ಫಾಲೋಯಿಂಗ್ ಇಕ್ವೇಷನ್? ಅಲ್ಲೂ ಮಿಸ್ಟೇಕ್ ಆಗಿದೆ, ಅದು ಎಮ್ ಆಗಬೇಕು. ಕೆ ಆ್ಯಂಡ್ ಎಮ್, ರೈಟ್? ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಕೆ ಆ್ಯಂಡ್ ಎಮ್ ಇನ್ ದ ಫಾಲೋಯಿಂಗ್ ಇಕ್ವೇಷನ್? ಎಸ್, ಅದು ಎನ್ ಅಲ್ಲ, ಎಮ್ ಆಗಬೇಕು. ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಕೆ ಆ್ಯಂಡ್ ಎಮ್ ಇನ್ ದ ಫಾಲೋವಿಂಗ್ ಇಕ್ವೇಷನ್? ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ಕೆ ಪ್ಲಸ್ ಎಮ್, ಅಥವಾ ಎನ್ನೇ ತಗೊಳ್ಳೋಣ, ಕೆ ಪ್ಲಸ್ ಎನ್. ಇಲ್ಲಿ ಕೆಳಗಡೆ ಕರೆಕ್ಷನ್ ಮಾಡೋಣ ಬೈ ಟಿ. ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಕೆ ಆ್ಯಂಡ್ ಎನ್ ಇನ್ ದ ಫಾಲೋವಿಂಗ್ ಇಕ್ವೇಷನ್? ಎಫ್ ಈಸ್ ಫೋರ್ಸ್, ಟಿ ಈಸ್ ಟೈಮ್, ಕೆ ಆ್ಯಂಡ್ ಎನ್ ವಿ ಡೋಂಟ್ ನೋ. ಇದನ್ನು ಎಕ್ಸ್ಪಾಂಡ್ ಮಾಡ್ಕೋಬೇಕು. ಎಫ್ ಈಸ್ ಈಕ್ವಲ್ ಟು ಕೆ ಬೈ ಟಿ ಪ್ಲಸ್ ಎನ್ ಬೈ ಟಿ. ಅವಾಗ ಈಸಿ ಆಗುತ್ತೆ. every term should have the same dimension ಅಂತ ಹೇಳ್ತೀವಲ್ಲ. x equal to v naught t plus half a t square. v naught t should have a dimension of x. half a t square should also have the dimension of x ಅಲ್ಲ. that means split this. ಇಲ್ಲಾಂದರೆ ಅದು ಕೆ ಮತ್ತು ಎನ್ ಜೊತೆಗೆ ಇದ್ದರೆ ಕಿರಿಕಿರಿ. ಅದನ್ನು ಡಿವೈಡ್ ಮಾಡಿ. ನಾವು ಈಗ ಸರ್ ಅದು ಹೇಗಾಗುತ್ತೆ ಸರ್? ಟಿ ಕಾಮನ್ ಡಿನಾಮಿನೇಟರ್ ತಗೊಳ್ಳಿ. ವೆನ್ ಯು ಟೇಕ್ ಟಿ ಕಾಮನ್ ಡಿನಾಮಿನೇಟರ್, ಟಿ ಒನ್ ಝಾ 1 ಕೆ ಝಾ, ಟಿ ಒನ್ ಝಾ 1 ಎನ್ ಝಾ ಬಂತಲ್ಲ. ಸೊ ಒಂದು ಸಣ್ಣ ಕರೆಕ್ಷನ್ ಇಟ್ಕೊಂಡು ಇಟ್ ಈಸ್ ಎನ್, ಇಟ್ ಈಸ್ ನಾಟ್ ಎಮ್. ಸೊ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಕೆ ಆ್ಯಂಡ್ ಎನ್? ಎಫ್ ಈಸ್ ಈಕ್ವಲ್ ಟು ಕೆ ಬೈ ಟಿ ಪ್ಲಸ್ ಎನ್ ಬೈ ಟಿ. ಇನ್ನು ಪ್ರೀವಿಯಸ್ ಪ್ರಾಬ್ಲಮ್ನ ಮೆಥಡೆ ಡೈಮೆನ್ಷನ್ ಆಫ್ ಎಫ್ ಮಸ್ಟ್ ಬಿ ಈಕ್ವಲ್ ಟು ಡೈಮೆನ್ಷನ್ ಆಫ್ ಕೆ ಬೈ ಟಿ. ಆ್ಯಂಡ್ ವಾಟ್ ಈಸ್ ಎಫ್? ಎಮ್ ಎಲ್ ಟಿ ಟು ದ ಪವರ್ ಮೈನಸ್ 2 ಮಾಸ್ ಇಂಟು acceleration is the dimension of k, dimension of time. one time ಇಲ್ಲಿಗೆ ಬರುತ್ತೆ. m l t to the power minus 2 into t is the dimension of k. t ಇಲ್ಲಿಗೆ ಬಂತು. So what is the dimension of k? Dimension of k is equal to
m L t to the power minus 1. m L t to the power minus 1. Momentum ಆಯ್ತದು. Mass into velocity. Mass into velocity, it is momentum. Okay, we will, if you go to the other one, which one? m L t to the power minus 2 t k, okay. ಇದು n by t, ಅದು ಸೇಮ್ ಆಗ್ಬೇಕು ತಾನೆ, k plus n by t. n should also have the dimension of, ಅದು ಸೇಮ್ ಆಯಿತು, ಸೇಮ್ ಥಿಂಗ್. ಇಲ್ಲ ಅಂದರೆ ಇನ್ನೊಂದು ಆಗಬೇಕಿಲ್ಲಿ, k and n must have the same dimension. Can you tell me why? nಗೂ ಅದೇ ಡೈಮೆನ್ಷನ್ ಆಗಬೇಕು. ಯಾಕೆ ಹೇಳಿ? k ಮತ್ತು n ಅನ್ನು ಆ್ಯಡ್ ಮಾಡಬೇಕಿದ್ರೆ, if they have been added, they must be of the same quantity, right? ಅದು ಒಂದೇ ಕ್ವಾಂಟಿಟಿಯನ್ನು ರೆಪ್ರೆಸೆಂಟ್ ಮಾಡಬೇಕು. ಮಾಸ್ ಕ್ಯಾನ್ ಬಿ ಆ್ಯಡೆಡ್ ಟು ಮಾಸ್, ಕರೆಕ್ಟ್? ಮಾಸ್ ಕ್ಯಾನಾಟ್ ಬಿ ಆ್ಯಡೆಡ್ ಟು ಟೈಮ್. ಟೈಮ್ ಶುಡ್ ಬಿ ಆ್ಯಡೆಡ್ ಟು ಟೈಮ್. ಎಕ್ಸಲರೇಷನ್ ಶುಡ್ ಬಿ ಆ್ಯಡೆಡ್ ಟು ಎಕ್ಸಲರೇಷನ್. ಸೊ ಮೊಮೆಂಟಮ್ ಹ್ಯಾಸ್ ಟು ಬಿ ಆ್ಯಡೆಡ್ ಟು ಮೊಮೆಂಟಮ್. ಸೊ ಇದು ಫೋರ್ಸ್ ಇಂಟು ಟೈಮ್ ಯಾವತ್ತು ಮೊಮೆಂಟಮ್. ಸೊ ಕೆ ಮತ್ತು ಎನ್ ಮೊಮೆಂಟಮೇ ಆಗಿರಬೇಕು, ಎರಡು ಸೇಮ್ ಡೈಮೆನ್ಷನ್ಸೇ ಆಗಿರಬೇಕು. ಓಕೆ, ದೆನ್ ವಾಟ್ ಡಸ್ ಕ್ಯೂ ರೆಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಇಕ್ವೇಷನ್? ವಾಟ್ ಈಸ್ ದ ಎಸ್ ಯೂನಿಟ್ ಆಫ್ ದಟ್ ಕ್ಯೂ? ಎಫ್ ಈಸ್ ಈಕ್ವಲ್ ಟು ಕ್ಯೂ ಎಕ್ಸ್ ಬೈ ಟಿ ಸ್ಕ್ವೇರ್. F is equal to qx by t squared. What does q represent? ಇದರಲ್ಲಿ q ಏನು ಅಂತ ಕೇಳ್ತಾ ಇದ್ದಾರೆ. q ಏನು ಅಂದರೆ q is equal to ft square by x, correct? F is equal to qx by t square. q is equal to ft square by x. Yes, dimensions ಹಾಕಿ. Mass, acceleration, force, time square, displacement. L displacement. Mass into acceleration. Time square, that is the dimension of q. So what is the dimension of q? That implies dimension of q is equal to ಏನಾಯಿತು? m, l ಕಟ್ ಆಯಿತು. t to the power minus 2, t to the power plus 2, ಅದು ಹೋಯಿತು. t to the power 0, t to the power 0 ಅಂದರೆ 0 ಅಲ್ಲ, 1. What is this m? So this represents mass and its unit is kg. ಅದು ಮಾಸ್ ಆಗಿರಬೇಕು q ಆಗಿದ್ರೆ. So m, l cancel ಆಯಿತು. t to the power minus 2, t to the power plus 2, t to the power 0, 1. m is remaining. That is mass. That is expressed in kg. Okay. q, r, b and s are different quantities ಅಂತ. ಒಂದು ಎಕ್ಸಲರೇಷನ್ ಇರ್ಬೋದು, ಇನ್ನೊಂದು ಟೈಮ್ ಇರ್ಬೋದು, ಇನ್ನೊಂದು ಮಾಸ್ ಇರ್ಬೋದು, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್, ಏನೇನೋ ಇದೆ ಅದು. q, r, b and s are different quantities. Which of the following relations are not possible? ಯಾವುದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ? Which of the following relations are not possible? Yeah. Okay. Which of the following relations is not possible? Q is equal to SR by B square. Q is equal to SR by B square. Different quantities. You know that different quantities can be multiplied and divided. F equal to ma, multiply m into a, possible. V is equal to displacement by time, possible. V is equal to displacement plus time, impossible. Displacement and time cannot be added. ಹಾಗಿದ್ರೆ ಇದು ಪ್ರಾಡಕ್ಟ್ ಮತ್ತು ಡಿವಿಷನ್ ಪಾಸಿಬಲ್. 1. Second one, Q is equal to S plus R by B square. Not possible. This is wrong. Different quantities cannot be added. Not possible. ಅಲ್ಲಿ ತಪ್ಪಾಯ್ತದು. What about the third one? Q is equal to S by B square plus R. This is possible. S by B square plus R, because S by B square ಮಾಡುವಾಗ ಅದು R ಆಗಿರ್ಬೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಎಫ್ ಬೈ ಎಮ್ ಪ್ಲಸ್ ಜಿ. ಈ ಇಕ್ವೇಷನ್ ಸರಿನಾ ತಪ್ಪ ಅಂತ ಹೇಳ್ಬೇಕು ನಾನು. ಈಸ್ ಇಟ್ ಪಾಸಿಬಲ್ ಅಂತ? ಎಸ್, ದಿಸ್ ಈಸ್ ಪಾಸಿಬಲ್. ವೈ ಸರ್ ಎಫ್ ಬೈ ಎಮ್ ಪ್ಲಸ್ ಜಿ ಆಗುತ್ತಾ? ಆಗುತ್ತೆ. ಯಾಕಂದರೆ ಎಫ್ ಬೈ ಎಮ್ ಮಾಡುವಾಗಲೇ ಎ ಬರುತ್ತಲ್ಲ, ವಿಚ್ ಬಿಕಾಸ್ ಎಫ್ ಈಕ್ವಲಿ ಎಮ್ ಎ ಅಲ್ವಾ. ಸಮ್ ಎ ಡ್ಯಾಶ್ ಅಂತ ಬರಿತೀನಿ. ಸಮ್ ನ್ಯೂ ಎಕ್ಸಲರೇಷನ್ ಇಸ್ ಈಕ್ವಲ್ ಎಫ್ ಬೈ ಎಮ್ ಪ್ಲಸ್ ಜಿ. ಎಫ್ ಎಮ್ ಜಿ ಆರ್ ಡಿಫ್ರೆಂಟ್ ಕ್ವಾಂಟಿಟೀಸ್, ಬಟ್ ಎಫ್ ಬೈ ಎಮ್ ಈಸ್ ಎ, ಕರೆಕ್ಟಾ? ಎಫ್ ಬೈ ಎಮ್ ಈಸ್ ಎ. A is acceleration, G is also acceleration. Acceleration due to gravity and ordinary acceleration can be added. ಎರಡು ಒಂದೇ ಜಾತಿ ತಾನೆ, ಆಡ್ ಮಾಡ್ಬೋದು. So this is acceleration plus acceleration is equal to a new acceleration, possible. S by B square ಮಾಡುವಾಗ ಅದು R ಆಗುತ್ತೇನೋ? It is possible. ಆಗುತ್ತೆ ಅಂತ, ಆಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. So this is possible. So third equation is possible because when you divide S to B square, we may get the quantity which is equal to R. R ಬಂದಿರ್ಬೋದು S by B square ಅಲ್ಲಿ. Impossible ಅಂತ ಹೇಳಲಿಕ್ಕೆ ಆಗಲ್ಲ. Okay, what else? Fourth one, Q is equal to S minus R plus minus R minus 1 by B square. Impossible.
ಇದು ಸಾಧ್ಯನೇ ಇಲ್ಲ, ರೈಟ್? ಎಸ್ ಮೈನಸ್ ಆರ್, ಡಿಫ್ರೆಂಟ್ ಕ್ವಾಂಟಿಟೀಸ್ ಸಬ್ಟ್ರಾಕ್ಟೆಡ್, ನಾಟ್ ಪಾಸಿಬಲ್. Q is equal to SR in fifth one, Q is equal to SR minus 1 by B square. This is possible. SR product ಮಾಡುವಾಗ ಈ ಕ್ವಾಂಟಿಟಿ ಬರುತ್ತೇನೋ ಯಾರು ಗೊತ್ತು. 1 by B square ಬರ್ಲಿಕ್ಕೆ ಸಾಕು. SR product ಮಾಡುವಾಗ you may get 1 by B square. So that is possible, right? ಇದರ ಪ್ರಾಡಕ್ಟು ಅದು 1 by B square ಆಗಿರ್ಬೋದು. No, you can't say it is no. It is possible. And sixth one, Q is equal to SR by B square. That is also possible. SR by B square. ಇದು ಪ್ರಾಡಕ್ಟ್ ಮತ್ತು ಡಿವಿಷನ್ ಪಾಸಿಬಲ್. ಸೊ ಪಾಸಿಬಲ್, ದೀಸ್ ಟು ನಾಟ್ ಪಾಸಿಬಲ್. ಓಕೆ, ಐ ಥಿಂಕ್ ಇಟ್ಸ್ ಕರೆಕ್ಟ್, ರೈಟ್? Q is equal to SR by B square. ಅದು ಎರಡು ಸಲ ರಿಪೀಟ್ ಆಯ್ತಲ್ಲ, SR by B square. ಯಾ, ಇದು ಪಾಸಿಬಲ್, ನಾಟ್ ಪಾಸಿಬಲ್. ಹಿಯರ್ ಇಟ್ ಹಸ್ ಗಾನ್ ರಾಂಗ್. ಪಾಸಿಬಲ್, ಇಂಪಾಸಿಬಲ್. ಹಿಯರ್ ಇಟ್ ಇಸ್ ಪಾಸಿಬಲ್. ಇದು ಆಗೋದು ಚಾನ್ಸ್ ಇದೆ, ಯಾಕಂದರೆ ಇದರ ಪ್ರಾಡಕ್ಟ್ ಇದೇ ಆಗಿರ್ಬೋದು. ಓಕೆ, ದೆನ್ sixth one we have finished. Seventh one, acceleration due to gravity is g is equal to 9.8 meter per second square. Express it in centimeter per second square. G is 9.8 meter per second square. Meter ಅನ್ನ ಸೆಂಟಿಮೀಟರ್ ಮಾಡಬೇಕು. G is 9.8. 1 meter ಅಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ? 100 centimeter per second square. ಮೀಟ್ರನ್ನು ಇದನ್ನು ನಾನು 100 centimeter ಅಂತ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಅವಾಗ ಎಷ್ಟಾಯಿತು? G is equal to 980, ಕರೆಕ್ಟ್? 9.8, 9 ಆದರೆ 900 ಆಗಿತ್ತು. ಇದು 9.8 ಇಂದ 980 centimeter per second square. ಓಕೆ, ದಟ್ ಇಸ್ G. ಈ ಯೂನಿಟ್ ಬರೆಯೋ ಕರೆಕ್ಟ್ ಇರಬೇಕು. ಸೆಂಟಿಮೀಟರ್ per second square, ಮೀಟರ್ per second square ಇದ್ದಿದ್ದು. ದೆನ್ ಡೆನ್ಸಿಟಿ ಆಫ್ ವಾಟರ್ ಇಸ್ 1000 kg per meter cube. 1000 kg per meter cube. ಎಕ್ಸ್ಪ್ರೆಸ್ ಇಟ್ ಇನ್ CGS ಸಿಸ್ಟಮ್, ಸೆಂಟಿಮೀಟರ್ ಗ್ರಾಮ್ ಸೆಕೆಂಡಲ್ಲಿ ಮಾಡಬೇಕು. ಇಲ್ಲಿ ಸೆಕೆಂಡ್ ಬರೋಲ್ಲ. 1000 kg 1000 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲಿ ಆಗಬೇಕಾ? ಇನ್ CGS ಸಿಸ್ಟಮ್. ಯಾ, ಸೆಂಟಿಮೀಟರ್ ಕ್ಯೂಬ್ ಆಗಬೇಕಾದ್ರೆ 1 meter is 100 centimeter minus 3, ಕರೆಕ್ಟ್? ಪರ್ ಸೆಂಟಿಮೀಟರ್ ಕ್ಯೂಬ್ ಆಗಬೇಕದು, ಪರ್ ಮೀಟರ್ ಕ್ಯೂಬ್. 1 kg is 1000 ಗ್ರಾಮ್. ಅದಕ್ಕೆ ಪವರ್ ಇಲ್ಲ, ಮೀಟರ್ಗೆ ಪವರ್ ಇದೆ, ಟು ದ ಪವರ್ -3. ಸೊ 100 centimeter. ಖಾಲಿ ಮೀಟರನ್ನು ಕನ್ವರ್ಟ್ ಮಾಡಿ ಟು ದ ಪವರ್ -3 ಇಲ್ಲಿ ಬರೀರಿ. 1 meter is 100 centimeter. 1 kg is, ಸೊ ಇದನ್ನು ಹೀಗೆ ಬರೆದ್ರೆ ಈಸಿ ಆಗುತ್ತೆ. 1000 into 1 kg into 1 meter to the power -3. 1 meter 100 centimeter. 1 kg 1000 gram. So what is this equal to? ಎಲ್ಲ 10 to the power ಬರೆಯೋಣ. 1000 into 10 to the power 3 gram. 10 to the power 3 gram. 100 to the power, 100 ಅಂದರೆ 10 to the power 2 ಆಗುತ್ತೆ. 10 to the power 2 centimeter to the power -3. Hope you can see this, right? Yeah. ಎಷ್ಟಾಯ್ತು ಇದು? 1000 into 10 to the power 3 gram. ಇದು 10 to the power 2, 10 to the power -3, 10 to the power -6, x to the power mn, centimeter to the power -3. ಓಕೆ, ಇದನ್ನು ಇಲ್ಲಿ ಬರಿತೀನಿ ನಾನು, ಜಾಗ ಇಲ್ಲ ಅಲ್ಲಿ. 1000 into 10 to the power 3 gram, 10 to the power -6 into 10 to the power -3, correct? Plus 3 -6, x to the power m into x to the power n, x to the power m plus n, plus 3 -6, -3 ಆಯಿತು ಅದು. 10 to the power -3, ಆಮೇಲೆ ಗ್ರಾಮ್ cm to the power -3. Hope you have followed this, right? 1000 kg, 1 kg ಅನ್ನ 1000 ಗ್ರಾಮ್ ಅಂತ ಬರೀರಿ. 1 meter ಅನ್ನ 100 centimeter ಅಂತ ಬರೀರಿ. ಬಟ್ ಪವರ್ ಇದೆ ಇದಕ್ಕೆ ಪವರ್ 1, ಇದಕ್ಕೆ ಪವರ್ -3. ಅವಾಗೇನಾಯಿತು? 1000 ಗ್ರಾಮ್ 10 to the power 3 grams ಅಂತ ಬರೀತೀನಿ. 100 centimeter ಕ್ಯೂಬ್ಗೆ 100 ಕ್ಯೂಬ್ ಮೈನಸ್ ಕ್ಯೂಬ್ ಮಾಡಬೇಕು, ಸೆಂಟಿಮೀಟರ್ಗೂ -3 ಮಾಡಬೇಕು. 100 to the power -3. ಆಫ್ಕೋರ್ಸ್ 100 ಅನ್ನ 10 to the power 2 ಅಂತ ಬರೆದಿದ್ದೀನಿ ನಾನು, ಸೆಂಟಿಮೀಟರ್ ಟು ದ ಪವರ್ -3. 1000 10 to the power 3 gram, ಇದು 10 to the power -6 ಆಯಿತು, ಸೆಂಟಿಮೀಟರ್ ಟು ದ ಪವರ್ -3. -6 plus 3 -3 ಗ್ರಾಮ್ ಸೆಂಟಿಮೀಟರ್ ಪರ್ ಕ್ಯೂಬ್. ಓಕೆ, ಸೊ ಅದು 10 to the power 6 ಆಯಿತು, ಸಾರಿ 1 ಆಯ್ತಲ್ಲ, 1 gram per centimeter cube. Finally, what a beautiful answer you see. Finally, 1 gram per centimeter cube. ಏನು 1 gram per centimeter cube ಅಂದರೆ ಏನು 1000 kg per meter cube ಅಂದರೆ
1 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ, 1 ಮೀಟ್ರ್ ಎತ್ತರದ ಬಾಕ್ಸ್ ತಗೊಳ್ಳಿ. ಯು ಟೇಕ್ ಎ ಬಾಕ್ಸ್ ಆಫ್ 1 ಮೀಟರ್ ಲೆಂತ್, 1 ಮೀಟರ್ ಬ್ರೆಡ್ತ್ ಆ್ಯಂಡ್ 1 ಮೀಟರ್ ಹೈಟ್. ಕಂಪ್ಲೀಟ್ಲಿ ಫಿಲ್ ಇಟ್ ವಿತ್ ವಾಟರ್. ಅದು 1 ಮೀಟರ್ ಕ್ಯೂಬ್ ನೀರದು. ಅದು 1000 kg ಆಗುತ್ತೆ. 1000 kgs of water you will have in 1 meter cube. ಎಲ್ಲಿದೆ? 1000 kgs per meter cube. By meter cube ಇದು. meter to the power -3. -3 ಅಂದರೆ divided by meter cube ಆಯಿತು. So there are 1000 kgs of water in 1 meter cube of space. 1 meter cube ಬಾಕ್ಸ್ ಅಲ್ಲಿ ಫುಲ್ ನೀರು ಹಾಕಿದರೆ 1000 kg ಆಗುತ್ತೆ. 1 gram per centimeter cube. 1 centimeter ಉದ್ದ, 1 centimeter ಅಗಲ, 1 centimeter ಎತ್ತರದಷ್ಟು ಸಣ್ಣ ಬಾಕ್ಸಲ್ಲಿ ನೀರು ತಗೊಂಡ್ರೆ ಅದು 1 gram ಆಗುತ್ತೆ. 1 gram per centimeter cube. You see how beautiful it is. ಸೊ 1 centimeter ಉದ್ದ, 1 centimeter ಅಗಲ, 1 centimeter ಎತ್ತರ ತಗೊಂಡ್ರೆ ಆ ಬಾಕ್ಸ್ನ ನೀರು 1 ಗ್ರಾಮ್ ಆಗುತ್ತೆ. 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಎತ್ತರ ತಗೊಂಡ್ರೆ ಅದು ಆ ವಾಟರ್ 1000 kg ಆಗುತ್ತೆ. ಸೊ ದಟ್ ಈಸ್ ದ ಥಿಂಗ್. ಓಕೆ, write the dimensions of mass per unit length. Yes, you can write it easily. I think I'm running short of time now. Mass per unit length. Mass by length ml to the power -1. Mass per unit. Of course, square bracket ಹಾಕೋಬೇಕು dimensionsಗೆ. Write the dimension of energy per unit volume. Energy per unit volume. ಎನರ್ಜಿದೊಂದು ಡೈಮೆನ್ಷನ್ ನೆನಪಿಟ್ಕೊಂಡ್ರೆ ಈಸಿ. ml² t to the power -2. ಮರ್ತೋದ್ರೆ 12mv²ಗೆ ಹಾಕ್ಕೊಳ್ಳಿ. 12mv² ಎನರ್ಜಿ ತಾನೆ, m ಆಗುತ್ತೆ. v² l² t to the power -2 ಆಗುತ್ತೆ. ಬೈ ವಾಲ್ಯೂಮ್ l³. So what is the dimension of energy per unit volume? ml² t to the power -2, l to the power -3, m l -1 t to the power -2, right? m l -1. Yeah, this is same as pressure, right? Force by area. Correct? Force by area ಆಯ್ತಲ್ಲ. So this is nothing but pressure. Energy per unit volume and pressure are same, right? ಅದೇ ಒಂದು m l -1 t to the power -2. ಅದು ಯಾಕೆ ಸೇಮ್ ಆಗುತ್ತೆ ಅಂತ ಹೇಳಿದ್ರೆ ಹೀಗೂ ಪ್ರೂವ್ ಮಾಡ್ಬೋದು. ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಮತ್ತು ಪ್ರೆಷರ್ ಸೇಮ್ ಆಗಬೇಕು. ಯಾಕಂದರೆ ಪ್ರೆಷರ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ ತಾನೆ. ಯು ಮಲ್ಟಿಪ್ಲೈ ಬೈ ಡಿಸ್ಟೆನ್ಸ್ ಆ್ಯಂಡ್ ಡಿವೈಡ್ ಬೈ ಡಿಸ್ಟೆನ್ಸ್. ವಾಟ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್? ಎನರ್ಜಿ ಅಲ್ವಾ, ವರ್ಕ್ ಡನ್ ಅಲ್ಲ. ಏರಿಯಾ ಇಂಟು ಡಿಸ್ಟೆನ್ಸ್ ವಾಲ್ಯೂಮ್ ಆಯ್ತಲ್ಲ. ಇನ್ ಶಾರ್ಟ್, ದೋಸ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್, right? Pressure is force by area. Multiply and divide by L, distance. Force into displacement, work, energy. Area into distance, volume, energy. Energy per unit volume, work per unit volume. That is same as pressure. Okay, so that is the thing. ಇದಕ್ಕೆ ಈ ಥರ ಬೇರೆ ಬೇರೆ ಯೋಚನೆ ಮಾಡಬೇಕು. ಥಿಯರಿ ಎಕ್ಸಾಮ್ಗೆ ಇದೆಲ್ಲ ಬೇಕಾಗೋದಿಲ್ಲ ನಿಮಗೆ. ಇದೆಲ್ಲ ಚಿಕ್ಕದಿರಲಿ, but you have to practice this, right? Thanks for watching my class. We will come up with new topics in the next class. So till then, take care of your health, work out more problems, and don't waste the time, okay? We'll meet in the next class. Thank you.